ನಮಸ್ಕಾರ ಸ್ನೇಹಿತರೆ SSC CHSL ಟೈರ್ 1 ಎಕ್ಸಾಮ್ಗೆ ಏನು ವಿಡಿಯೋ ಸರಣಿ ಮಾಡ್ತಾ ಇದೀವಿ. ಇವತ್ತು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ತಗೊಂಡಿದ್ದೀನಿ. ಕನ್ನಡ ಮತ್ತು ಇಂಗ್ಲಿಷ್ ಇರುತ್ತೆ ಕ್ವಶನ್ಸ್. ಈ ಒಂದು ರೀಸನಿಂಗ್ ಅಲ್ಲಿ ಇದು ಮೂರನೇ ವಿಡಿಯೋ, ಬಟ್ ಎಲ್ಲಾ ಸಬ್ಜೆಕ್ಟ್ಸ್ ಗಳ ರಿಲೇಟೆಡ್ ಏನಿದೆ ಟೈರ್ 1 ಬೇಕಾಗಿರೋದು ಮಾಡಿದೀವಿ. ವಿಡಿಯೋಸ್ಗಳನ್ನ ಪ್ಲೇಲಿಸ್ಟ್ ಸಪರೇಟ್ ಮಾಡಿದೀವಿ. ಇದಕ್ಕೆ ಪ್ಲೇಲಿಸ್ಟ್ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ದಯವಿಟ್ಟು ಚೆಕ್ ಮಾಡಿ. ಅಲ್ಲಿಂದ ನೀವು ಪ್ಲೇಲಿಸ್ಟ್ ನ ಹೋಗಿ ಪ್ರೀವಿಯಸ್ ವಿಡಿಯೋಸ್ ನೋಡಬಹುದು. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲಿ ಕೂಡ ಲಿಂಕ್ ಶೇರ್ ಮಾಡ್ತೀವಿ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಈ ರೀತಿ ಸಿಂಬಲ್ ಇರ್ತಕ್ಕಂಥ ತಾವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಫೈನ್, ವೆಲ್ಕಮ್. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಕ್ವಶನ್ಸ್ಗಳನ್ನ ಹೆಂಗ್ ಬರುತ್ತೆ ಏನು ಅಂತ ನೋಡಿ ಸ್ನೇಹಿತರೆ. ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ನೀವು ಕನ್ನಡದಲ್ಲಿ ಸೆಲೆಕ್ಟ್ ಮಾಡಿದ್ರೆ ಕನ್ನಡದಲ್ಲಿ ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಕನ್ನಡ ಇಂಗ್ಲಿಷ್, ನಾನು ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಓದೋಣ. Q+R ಮೀನ್ಸ್ Q ಇಸ್ ದ ಫಾದರ್ ಆಫ್ R. Q-R ಅಂದ್ರೆ Q ಇಸ್ ವೈಫ್, ಅಂದ್ರೆ Q R ನ ಪತ್ನಿ ಅಂತ. Q ಇಂಟು R ಅಂದ್ರೆ Q ಇಸ್ ಬ್ರದರ್ ಆಫ್ R ಅಂತ, ಅಂದ್ರೆ Q R ನ ಸಹೋದರ ಅಂತ. Q/R ಅಂದ್ರೆ Q ಇಸ್ ದ ಡಾಟರ್ ಆಫ್ R. Q R ನ ಮಗಳು ಅಂತ. ನಮ್ಗೆ ಇಲ್ಲಿ ಏನ್ ಕೇಳಿದ್ದಾನೆ, ವಾಟ್ ಡಸ್ M-N+O ಮೀನ್ಸ್ ಅಂತ. ಅಂದ್ರೆ ಈಗ M-N ಅಂದ್ರೇನು, ಅಂದ್ರೆ Q-R ಅಂದ್ರೇನು? Q-R Q ಇಸ್ ದ ವೈಫ್ ಆಫ್ R ಅಂತ ಅಲ್ವಾ ಸರ್? ಇಲ್ಲಿ M ಈಸ್ ವೈಫ್ ಆಫ್ N ಅಂತ ಅರ್ಥ. ವೈಫ್ ಆಫ್ N ಅಂದ್ರೆ ಎನ್ ಹಸ್ಬೆಂಡ್ ಅಂತ ಅರ್ಥ. ಪ್ಲಸ್ ಅಂತ ಹಾಕೋತೀನಿ ಅವ್ರ ಸಿಂಬಲ್ ನ. ಓಕೆ, ಹುಡುಗಿ ಆದ್ರೆ ಮೈನಸ್ ಅಂತ ಹಾಕೊಳ್ಳಿ. ನೆಕ್ಸ್ಟ್ N+O ಇದನ್ನ ಸಾಲ್ವ್. ಫಸ್ಟ್ M-N ಸಾಲ್ವ್ ಮಾಡಬೇಕು, ಆಮೇಲೆ N+O ನ ಸಾಲ್ವ್ ಮಾಡಬೇಕು. N+O ಅಂದ್ರೇನು, ಅಂದ್ರೆ Q+R ಅಂದ್ರೇನು? Q ಇಸ್ ದ ಫಾದರ್ ಆಫ್ R. Q ಎಂಬುದು R ನ ತಂದೆ. ಇಲ್ಲಿ N+O ಅಂದ್ರೆ N ಇಸ್ ದ ಫಾದರ್ ಆಫ್ O ಆಗುತ್ತೆ. ಅಂದ್ರೆ ಓಗೆ N ಫಾದರ್, ಎಸ್ ಓ ಮಗ ಅಂತ ಆಯ್ತು. ಫಾದರ್ ಆಫ್ ಆರ್, ಮಗ ಆಗ್ಲಿ ಮಗಳು ಆಗ್ಲಿ ನಮ್ಗೆ ಬೇಕಾಗಿಲ್ಲ. ಇದು ಪ್ಲಸ್ ಆರ್ ಆಗ್ಬಾರ್ದು ಅಥವಾ ಮೈನಸ್ ಆರ್ ಆಗ್ಬೋದು, ಅದು ನಮಗ್ ಬೇಕಾಗಿಲ್ಲ. ಇಲ್ಲಿ M-NO+ ಅಂದ್ರೇನು, ಅಂದ್ರೆ ಇಲ್ಲಿ M ಅಮ್ಮ, N ಅಪ್ಪ, ಓ ಮಗ ಅಥವಾ ಮಗಳು ಏನಾರ ಆಗಿರ್ಬೋದು. ಆ ಒಂದು ಮೀನಿಂಗ್ ಕೊಡೋ ಆಪ್ಷನ್ ಯಾವುದು ಇದರಲ್ಲಿ? M ಈಸ್ ದ ಬ್ರದರ್ ಆಫ್ O. M ಮದರ್ ಆಫ್ O, ಬ್ರದರ್ ಅಲ್ಲ, ಸಹೋದರ ಅಲ್ಲ, ತಾಯಿ. ಸೊ ದಿಸ್ ಇಸ್ ರಾಂಗ್. M ಈಸ್ ದ ಡಾಟರ್ ಆಫ್ O. M ಓ ನ ಡಾಟರ್ ಅಲ್ಲ, ಅಮ್ಮ. ಓ ಎಂ ನ ಡಾಟರ್ ಅಥವಾ ಮಗ ಅಥವಾ ಮಗಳಾಗ್ಬೇಕು. ಸೊ ದಿಸ್ ಇಸ್ ಆಲ್ಸೋ ರಾಂಗ್. M ಈಸ್ ದ ಮದರ್ ಆಫ್ ಓ. ಹೌದು, M ಓಗೆ ಮದರ್, ತಾಯಿ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. M ಈಸ್ ದ ಫಾದರ್ ಆಫ್ ಓ. M ಮದರ್, ಫಾದರ್ ಅಲ್ಲ, ಎನ್ ಫಾದರ್ ಆಗ್ತಾನೆ ಓಗೆ. ಸೊ ಹಾಗಾಗಿ ದಿಸ್ ಇಸ್ ತಪ್ಪು. ಸೊ ರೈಟ್ ಆನ್ಸರ್ ಯಾವುದು? M ಎಂಬುದು ಓ ನ ತಾಯಿ. ಇಲ್ಲಿ ಸಿಂಪಲ್ ಕ್ವಶನ್. ಏನ್ ಕೊಟ್ಟಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಬೇಕಷ್ಟೇ ಸ್ನೇಹಿತರೆ. ಬ್ಲಡ್ ರಿಲೇಷನ್. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಇಲ್ಲಿ ನೋಡಿ, ಈ ತರ ಒಂದು ನಿಮಗೆ ಡೈಸ್ ಕಲರ್ಗಳಿರುತ್ತೆ. ಹಿಂಗೆ ಓಪನ್ ಮಾಡಿಬಿಟ್ಟಿರ್ತಾನೆ ಡೈಸ್ ನ. 6 ಡೈಸ್ ಅಂದ್ರೆ 6 ಫೇಸಸ್ ಇರುತ್ತೆ. ಇಲ್ಲಿ ಈ ತರ ಕೇಳ್ತಾನೆ. ಇಲ್ಲಿ ಏನ್ ಕೇಳಿದಾನೆ, ವಾಟ್ ವುಡ್ ಬಿ ದ ವರ್ಡ್ ಆನ್ ದ ಆಪೋಸಿಟ್ ಆಫ್ ಬ್ಲೂ? ಬ್ಲೂ ನ ಆಪೋಸಿಟ್ ಯಾವುದು ಅಂತ. ಇಲ್ಲಿ ಬ್ಲೂ ಇದೆ, ಅದ್ರ ಆಪೋಸಿಟ್ ಯಾವ ಕಲರ್ ಬರುತ್ತೆ ಅಂತ ನೋಡಿ. ಇದಕ್ಕೆ ನಾನು ಟ್ರಿಕ್ ಕೇಳ್ಕೊಟ್ಬಿಟ್ಟು ನಿಮ್ಗೆ ಆ ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ. ಏನು, ಯಾವಾಗ್ಲೂ ಒಂದು ಬಿಟ್ಟು ಒಂದು ಆಪೋಸಿಟ್ ಇರುತ್ತೆ. ಇದು ನಿಮಗೆ ಒಂದು ಟ್ರಿಕ್ ಅನ್ಕೋಬಹುದು, ಅಥವಾ ಒಂದು ಮೆಥಡ್ ಆಫ್ ಸಾಲ್ವಿಂಗ್ ಅನ್ಕೋಬಹುದು, ಈಸಿ ಮೆಥಡ್ ಆಫ್ ಸಾಲ್ವಿಂಗ್ ಅನ್ಕೋಬಹುದು. ಏನಪ್ಪಾ ಅಂದ್ರೆ, ನೀವು ಇದನ್ನ ವಾಪಸ್ ಮಡ್ಸಿದ್ರೆ ಹಿಂಗೆ ಏನ್ ನಿಮಗೆ ಒಂದು ಡೈಸ್ ಕ್ಯೂಬ್ ಆಗುತ್ತೆ. ಹಿಂಗೆ ವಾಪಸ್ ಮಡ್ಸಿದ್ರೆ 6 ಫೇಸಸ್ ಗಳೇನ್ ಬರುತ್ತೆ. ಇದರಲ್ಲಿ ಯಾವಾಗ್ಲೂ ಹಿಂಗಿದ್ದಾಗ ಒಂದು ಬಿಟ್ಟು ಒಂದು, 6 ಮತ್ತೆ ರೆಡ್ ಮತ್ತೆ ಇದು ಒಂದು ಬಿಟ್ಟು ಒಂದು, ಇದು ಒಂದೇದು ಅಂತ ಅನ್ಕೋಣ, ಇದೆರಡು ಮೂರನೇದು, ಇದೆರಡು ಆಪೋಸಿಟ್ ಇರುತ್ತೆ ಯಾವಾಗ್ಲೂ. ಹಂಗೆ ಇಲ್ಲಿ ಗ್ರೀನ್ ಮತ್ತೆ ವೈಟ್ ಇದೆರಡು ಕೂಡ ಅಪೋಸಿಟ್ ಇರುತ್ತೆ. ಓಕೆ, ಇನ್ನು ಔಟ್ ಸೈಡ್ ಏನು ಬೇರೆ ಬೇರೆ ಇರುತ್ತಲ್ಲ, ಬ್ಲೂ ಮತ್ತೆ ಬ್ಲ್ಯಾಕ್ ಆಪೋಸಿಟ್ ಇರುತ್ತೆ. ಸೊ ಇದು ಮತ್ತೆ ಇದು ಆಪೋಸಿಟ್ ಇರುತ್ತೆ. ಅಂದ್ರೆ ಇಲ್ಲಿ ಬ್ಲೂ ನ ಆಪೋಸಿಟ್ ಯಾವುದು? ಬ್ಲ್ಯಾಕ್. ಓಕೆ, ಒಂದ್ ಸೆಕೆಂಡ್. ಬ್ಲೂ ನ ಆಪೋಸಿಟ್ ಯಾವುದು? ಬ್ಲ್ಯಾಕ್. ಸೊ ಬ್ಲ್ಯಾಕ್ ಇಸ್ ದ ರೈಟ್ ಆನ್ಸರ್. ನಮ್ಗೆ ಕೇಳಿದದು ಬ್ಲೂ ನ ಆಪೋಸಿಟ್ ಯಾವುದು ಅಂತ. ಒಂದ್ ಸೆಕೆಂಡ್. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಎಸ್, ಇದು ಮಿರರ್ ಇಮೇಜ್ ಹೇಳಬೇಕು. M ಮತ್ತೆ N ಅನ್ನೋದು ಒಂದು ಮಿರರು. M ಮತ್ತೆ N ಮಿರರು. ಅಲ್ಲಿ ಈ ತರ H4L7DER ಇದೆ. ಓಕೆ, ಇದರ ಮಿರರ್ ಏನು? ಇದು ನಾವು ಪ್ರೀವಿಯಸ್ ವಿಡಿಯೋಲಿ ಮಾಡಿದೀವಿ. ಒಂದು ಮಿರರು, ಇನ್ನೊಂದು ಯಾವುದು ಸರ್? ನೀರೊಳಗೆ ನೋಡೋ ಇಮೇಜ್ ಬೇರೆ, ನಿಮಗೆ ಬಿಂಬ ಪ್ರತಿಬಿಂಬ ನೋಡೋದು ಬೇರೆ. ಇದು ಮಿರರ್. ಹಿಂಗೆ ಡೈರೆಕ್ಟ್ ಆಗಿ ವರ್ಟಿಕಲ್ ಆಗಿಟ್ರೆ ಮಿರರ್, ಹಿಂಗೆ ಹಾರಿಜಾಂಟಲ್ ಇದ್ರೆ ನೀರೊಳಗೆ ನೋಡ್ತಕ್ಕಂಥದ್ದು. ಅದು ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಮಾಡಿದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಈ ತರ ಇದ್ದಾಗ ನಾನು ನಿಮ್ಗೆ ಹೇಳಿದ್ದೀನಿ, ಮಿರರ್ ಅಂತ ತಕ್ಷಣ ಏನು ಸರ್? ಈ ಒಂದು ಏನಿದೆ ಈಗ H ಅಂತಕ್ಕಂಥದ್ದು 4L7DER ಇದೆಯಲ್ಲ, ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ. ಎಲ್ಲ ಉಲ್ಟಾ ಆಗ್ತವೆ ಅಕ್ಷರಗಳು. ಇಲ್ಲಿ ಬರ್ತದೆ, ಇದು
ಇಲ್ಲಿ ಬರ್ತದೆ. ಹಿಂಗಾಗ್ಬೇಕು. ಆರ್ ಇಲ್ಲಿ ಬರಬೇಕು, ಬಟ್ ಉಲ್ಟಾಗಿ ಬರಬೇಕು. ಆರ್ ನ ಮಿರರ್ ಹೆಂಗಿರುತ್ತೆ? ಹಿಂಗಿರುತ್ತೆ, ಹಿಂಗಿರುತ್ತೆ. ದಿಸ್ 2 ಆಪ್ಷನ್ ಗಾನ್ ಆಯ್ತು. ಈ ನ ಮಿರರ್ ಹೆಂಗಿರುತ್ತೆ? ಹಿಂಗಿರುತ್ತೆ, ಹಿಂಗಿರುತ್ತೆ. ಡಿ ನ ನೋಡಿ ಉಲ್ಟಾ ಬರಬೇಕು, ಎಲ್ಲ ಹಿಂಗೆ ಉಲ್ಟಾ ಬರಬೇಕು. ನೋಡಿ ಆರ್ ಇದೆ, ಆಮೇಲೆ ಇ ಇಲ್ಲಿ ಬಂದಿದೆ, ಓಕೆ, ಆಮೇಲೆ ಡಿ, ಆಮೇಲೆ 7 ನೋಡಿ, ಇಲ್ಲಿ 7 ಹಿಂಗಿದೆ, ಇಲ್ಲಿ 7 ಹಿಂಗಿದೆ. ಯಾವ್ದು ಕರೆಕ್ಟ್? ಮಿರರ್ 7. ದಿಸ್ ಈಸ್ ದ ರೈಟ್ ಆನ್ಸರ್. ನಾನು ನಿಮಗೆ ಒಂದು ಟೇಬಲ್ ಕೊಟ್ಬಿಟ್ಟಿದ್ದೆ ಆಲ್ಫಾಬೆಟ್ಸ್, ದಯವಿಟ್ಟು ನೋಡ್ಕೊಳ್ಳಿ. ಎಕ್ಸಾಂಪಲ್ ಹೇಳಿದೆ, ಯಾಕೆ ಅದು ಉಲ್ಟಾ ಬರುತ್ತೆ ಅಂತ ಕೂಡ ಹೇಳಿದ್ದೆ. ಒಂದು ಗಡಿಯಾರ ಮಿರರ್ ಅಲ್ಲಿ ನೋಡಿದ್ರೆ ಇದು 2 ಮುಕ್ಕಾಲಿರೋದು 9 ಕಾಲಾಗುತ್ತೆ. ಚಿಕ್ಕ ಮುಳ್ಳು ಈ ಕಡೆ ಆಪೋಸಿಟ್ ಬರುತ್ತೆ, ದೊಡ್ಡ ಮುಳ್ಳು ಈ ಕಡೆ ಆಪೋಸಿಟ್ ಬರುತ್ತೆ. ಇಟ್ ಇಸ್ ದ ಮಿರರ್ ಇಮೇಜ್ ಅಂತ ನಿಮ್ಗೆ ಹೇಳಿದ್ದೆ. ಸೊ ಇನ್ ದ ಸೇಮ್ ವೇ ಆಲ್ಫಾಬೆಟ್ ಅಲ್ಲೂ ಕೂಡ ಆರ್ ನೋಡಿ ಹಿಂಗಾಗುತ್ತೆ ಮಿರರ್ ಅಲ್ಲಿ. 7 ನಂಬರ್ಸ್ 7 ಹೆಂಗಾಗತ್ತೆ? ಎಲ್ಲಿದೆ 7? ಎಲ್ಲಿದೆ? ಅಲ್ಲಿ 7 ಎಲ್ಲೆಲ್ಲಿದೆ? 7 ಎಲ್ಲಿದೆ ಹೇಳ್ತೀರಾ? ಎಸ್ ಎಸ್ ಎಲ್ಲಿದೆ? ಎಸ್ ಇಲ್ಲಿ ನೋಡಿ 7 ಇದೆಯಲ್ಲ, ಇದು ಉಲ್ಟಾ. ಇದು ಉಲ್ಟಾ ಅಂದ್ರೆ ಇದು ಮೇಲ್, ಇದು ಹಿಂಗ್ ಬರಬೇಕು. ಪ್ಲಸ್ ಉಲ್ಟಾ ಅಂದ್ರೆ ಹಿಂಗ್ ಬರಬೇಕು, ಹಿಂಗ್ ಬಂದು ಹಿಂಗ್ ಬರಬೇಕು. ಆಯ್ತಾ? ಇಲ್ಲಿದೆಯಲ್ಲ, ದಿಸ್ ಇಸ್ ರಾಂಗ್. ಅದು ಗೊತ್ತಾಗ್ಲಿಲ್ವಾ? ಎಲ್ ನೋಡಿ, ಎಲ್ ಹೆಂಗ್ ಬರ್ಬೇಕು? ಇಲ್ಲೇ ನೋಡಿ, ಎಲ್ ನೋಡಿ, ಎಲ್ ಹೆಂಗಿದೆ? ಇದನ್ನ ಅಭ್ಯಾಸ ಮಾಡ್ಬೇಕು ಸ್ನೇಹಿತರೆ. ದಿಸ್ ನೀವು ನೋಡ್ಕೊಂಡು ಅಥವಾ ನಿಮ್ಮ ಹತ್ರ ಆಲ್ಫಾಬೆಟ್ ಇಟ್ಕೊಂಡು ಮಿರರ್ ಮುಂದೆ ಇಟ್ಕೊಂಡು ನೋಡಿ, ಅದು ಇನ್ನೂ ಪ್ರಾಕ್ಟಿಕಲ್ ಆಗಿ ಅಭ್ಯಾಸ ಮಾಡ್ಬೋದು. ಇಲ್ಲಿ ನೋಡಿ ಎಲ್ ಹೆಂಗಿದೆ? ಹಿಂಗಿರ್ತಕ್ಕಂಥದ್ದು ಎಲ್ಲಿ ಹಿಂಗಾಗುತ್ತೆ. ಸೊ ಆ ತರ ಎಲ್ಲೆಲ್ಲಿದೆ? ಹಿಂಗಿರ್ತಕ್ಕಂಥದ್ದು ಇಲ್ಲಿದೆ, ಇಲ್ಲಿ ರಾಂಗ್ ಇದೆ. ಅರ್ಥ ಆಗ್ತಿದೆಯಲ್ಲ? ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ದಿಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇದು ಅಲ್ಲ. ಓಕೆ, ಸೊ ಮಿರರ್ಗಳು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದೇ ರೀತಿ ನಿಮ್ಗೆ ಈ ಆಬ್ಜೆಕ್ಟ್ ಗಳ ಮಿರರ್ ಕೇಳ್ತಾರೆ ನೋಡಿ. ಇದು ಆಬ್ಜೆಕ್ಟ್ಸ್ ಈ ತರ ಇರೋದು ಒಂದು ಆಬ್ಜೆಕ್ಟ್ ಈ ತರ ಮಿರರ್ ಆಗುತ್ತೆ. ಇದು ಮಿರರ್, ಇದು MN ಅಂತ ಅಂದ್ಕೊಳ್ಳೋದು, ಎಂ ಮತ್ತೆ ಏನ್ ಅಂದ್ಕೊಳ್ಳೋದು ಮಿರರ್ ಹೆಂಗಾಗುತ್ತೆ, ಇದು ಕೂಡ ನೋಡ್ಕೊಳ್ಳಿ. ನಮ್ಮ ಮುಂದೆ ಈ ತರದ್ದು ತಗೋತೀನಿ ಕ್ವಶನ್ಸ್, ಅವಾಗ ಡಿಸ್ಕಸ್ ಮಾಡ್ತೇನೆ. ಓಕೆ ಫೈನ್. ನೆಕ್ಸ್ಟ್ ಇದನ್ನ ಸಿಲೋಜಿಸಮ್ ಅಂತ ಕೇಳ್ತೀವಿ. ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ, ಅದನ್ನ ನಾವು ಬರ್ಕೋಬೇಕು. ಆಮೇಲೆ ಆ ಕನ್ಕ್ಲೂಷನ್ಸ್ಗಳು, ತೀರ್ಮಾನಗಳು ಈ ಸ್ಟೇಟ್ಮೆಂಟ್ ಗಳನ್ನ ಫಾಲೋ ಮಾಡುತ್ತೋ ಅಲ್ವೋ ಅಂತ ಹೇಳಬೇಕು. ಓಕೆ, ಏನಿಲ್ಲ, ಬರ್ಕೋತಾ ಹೋಗಿ. ನಾನು ಇಂಗ್ಲಿಷ್ ಅಲ್ಲಿ ಓದ್ತಾ ಹೋಗ್ತೀನಿ ಸ್ನೇಹಿತರೆ, ಕನ್ನಡದಲ್ಲಿ ಇದೆ, ಓದ್ಕೋಬಹುದು. ಎಲ್ಲ ರಿಂಗ್ಸ್ ಆರ್ ಇಯರಿಂಗ್ಸ್, ಎಲ್ಲ ಉಂಗುರಗಳು ಕಿವಿಯೋಲೆ ಅಂತ. ಆಲ್ ರಿಂಗ್ಸ್, ಓಕೆ, ಇದು ರಿಂಗ್ ಅನ್ಕೊಳ್ಳೋಣ, ಇದು ರಿಂಗ್. ಓಕೆ, ಇದು ರಿಂಗ್. ಎಲ್ಲ ರಿಂಗ್ಗಳು ಇಯರಿಂಗ್ಸ್. ಓಕೆ, ಇಯರಿಂಗ್ಸ್ ಇಲ್ಲಿ ಬರ್ಕೋತೀನಿ, ಇದನ್ನ ಇಯರಿಂಗ್ಸ್ ಅನ್ಕೊಳ್ಳೋಣ. ಇ. ಓಕೆ, ಸಮ್ ರಿಂಗ್ಸ್ ಆರ್ ಚೈನ್ಸ್. ಓಕೆ, ಇದು ಆರ್ ಅಲ್ವಾ? ಇದು ಆರ್. ಓಕೆ, ಸಮ್ ರಿಂಗ್ಸ್, ಇದು ಸಮ್ ರಿಂಗ್ಸ್, ಚೈನ್ಸ್, ಇದು ಚೈನ್ಸ್ ಅನ್ಕೊಳ್ಳೋಣ. ಸಿ. ಓಕೆ, ಸಮ್ ರಿಂಗ್ಸ್ ಆರ್ ಚೈನ್ಸ್. ಓಕೆ, ಆಲ್ ಚೈನ್ಸ್ ಆರ್ ಬ್ಯಾಂಗಲ್ಸ್. ಎಲ್ಲ ಚೈನ್ಗಳು ಬ್ಯಾಂಗಲ್. ನೋಡಿ, ಎಲ್ಲ ಚೈನ್ಗಳು ಬ್ಯಾಂಗಲ್ಸ್ಗಳು, ಅಂದ್ರೆ ಇದನ್ನ ಬಿ ಅನ್ಕೊಳ್ಳೋಣ. ಓಕೆ, ಹಿಂಗೆ ನಾವು ಒಂದು ಫಿಗರ್ ನ ಬರೀಬಹುದು ಸಿಲೋಜಿಸಮ್ಸ್ ಅಲ್ಲಿ. ಓಕೆ ಫೈನ್ ಸರ್. ಈಗ ತೀರ್ಮಾನ ಏನಿದೆ? ಸಮ್ ರಿಂಗ್ಸ್ ಆರ್ ಬ್ಯಾಂಗಲ್ಸ್. ಓಕೆ, ಸಮ್ ರಿಂಗ್ಸ್ ಅಂದ್ರೆ ಏನು? ಇಲ್ಲಿ ನೋಡಿ, ರಿಂಗ್ ಈ ಭಾಗ ಸಮ್ ರಿಂಗ್ಸ್. ಇಲ್ಲಿ ನಾನು ನೋಡಿ ಡಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಇದು ಏನಾಗುತ್ತೆ? ಬೇಕಾದ್ರೆ ಬೇರೆ ಕಲರ್ ಬೇಕಾದ್ರೂ ಮಾಡಬಹುದು. ಓಕೆ, ಬೇರೆ ಕಲರ್ ತಗೊಂಡು ಒಂದು ಡಾರ್ಕ್ ಮಾಡಬಹುದು. ನೋಡಿ, ಡಾರ್ಕ್ ಮಾಡ್ತಾ ಇದ್ದೀನಿ ಯೆಲ್ಲೋ ಕಲರ್ ಅಲ್ಲಿ. ಇದೆಲ್ಲ ಸಮ್ ಭಾಗ. ಎಸ್, ಸಮ್ ಏನೇನಿದೆ? ಸಮ್ ರಿಂಗ್ಸ್ ಆರ್ ಬ್ಯಾಂಗಲ್ಸ್. ಈ ಭಾಗ ಬ್ಯಾಂಗಲ್ ಒಳಗೆ ಬರುತ್ತೆ ನೋಡಿ. ಬ್ಯಾಂಗಲ್ ನೋಡಿ, ಇದೆಲ್ವಾ ಬ್ಯಾಂಗಲ್? ಯೆಲ್ಲೋ ಕಲರ್ ಅನ್ನ ಹಾಕ್ತಾ ನೋಡಿ, ಇದೇ ಬ್ಯಾಂಗಲ್ ಅಲ್ವಾ? ಎಸ್, ಅದ್ರ ಒಳಗೆ ಬರುತ್ತಲ್ವಾ? ಸಮ್ ಚೈನ್ ಭಾಗ ಬ್ಯಾಂಗಲ್ ಒಳಗಿದೆ. ಎಲ್ಲ ಚೈನು ಬ್ಯಾಂಗಲ್ ಒಳಗಿದೆ ಅಂದ್ಮೇಲೆ ಈ ಭಾಗನು ಬ್ಯಾಂಗಲ್ ಒಳಗಿದೆ. ಎಷ್ಟು ಭಾಗ? ಸ್ವಲ್ಪ ಭಾಗದ ಆಫ್ ದ 6 ಅಲ್ವಾ? 6 ಮತ್ತೆ ಸಿ ಸ್ವಲ್ಪ ಭಾಗ ಶೇರ್ ಮಾಡ್ಕೊಂಡಿದ್ರಲ್ಲ, ಆ ಭಾಗ. ಎಸ್, ದಿಸ್ ಇಸ್ ಫಾಲೋಸ್. ಫಸ್ಟ್ ಕನ್ಕ್ಲೂಷನ್ ಫಾಲೋ ಮಾಡುತ್ತೆ. ನೆಕ್ಸ್ಟ್, ಸಮ್ ಇಯರಿಂಗ್ಸ್ ಆರ್ ಬ್ಯಾಂಗಲ್ಸ್. ನೋಡಿ, ಇಯರಿಂಗ್ಸ್ ಅಂದ್ರೆ ದೊಡ್ಡದು ಇಯರಿಂಗ್ಸ್, ದೊಡ್ಡದು ಹೊರಗಡೆ ಇರೋದು, ಅದರ ಸ್ವಲ್ಪ ಭಾಗ ಬ್ಯಾಂಗಲ್ಸ್. ಹೌದು, ಬ್ಯಾಂಗಲ್ ನೋಡಿ ಇಲ್ಲಿದೆ, ಯೆಲ್ಲೋ ಕಲರ್ ಅಲ್ಲಿ ಮಾಡಿ ನೋಡಿ, ಇದು ಬ್ಯಾಂಗಲ್ಸ್ ಅಲ್ವಾ? ಎಸ್, ಅಂದ್ರೆ ಇಯರಿಂಗ್ಸ್ ಒಳಗೆ ಸ್ವಲ್ಪ ಭಾಗ ಬ್ಯಾಂಗಲ್ಸ್, ಮಿಕ್ಕಿದ್ದು ರಿಂಗು ಇದೆ, ಚೈನು ಇದೆ, ಮತ್ತೆ ಸ್ವಲ್ಪ ಭಾಗ ಏನು ಇಲ್ಲದೆ ಇರೋದು ಇದೆ ಅಲ್ಲ, ಸ್ವಲ್ಪ ಭಾಗ ಮತ್ತೆ ಬ್ಯಾಂಗಲ್ಸ್. ಹೌದು, ಕರೆಕ್ಟ್ ಇದೆ. ಸೊ ಈ ಫಿಗರ್ ಪ್ರಕಾರ ಎಸ್, ಆಪ್ಷನ್ ಕನ್ಕ್ಲೂಷನ್ 2 ಆಲ್ಸೋ ಫಾಲೋಸ್ ಆಗುತ್ತೆ. ನೆಕ್ಸ್ಟ್ ಸಮ್ ಚೈನ್ಸ್ ಆರ್ ಇಯರಿಂಗ್ಸ್ ಅಂತಿದೆ. ಸಮ್ ಚೈನ್ಸ್, ಸಿ, ಸಮ್ ಚೈನ್ಸ್ ಆರ್ ಇಯರಿಂಗ್ಸ್. ಹೌದು, ಕ್ವಶನ್ ಅಲ್ಲಿ ಹೇಳಿದ್ರಲ್ಲ ನೋಡಿ, ಇಯರಿಂಗ್ಸ್ ಈ ಭಾಗ, ಈ ಒಂದು ಯೆಲ್ಲೋ ಕಲರ್ ಅಲ್ಲಿ ನಾವು ಮಾರ್ಕ್ ಮಾಡಿದ್ವಲ್ಲ ಒಳಗಡೆ. ಎಸ್, ಸ್ವಲ್ಪ ಭಾಗ ಚೈನು ಮತ್ತೆ ಇಯರಿಂಗ್ ಸ್ವಲ್ಪ ಭಾಗ ಇದೆ ಅಲ್ವಾ? ಸಮ್ ಚೈನ್ಸ್ ಆರ್ ಇಯರಿಂಗ್ಸ್. ಹೌದು, ಸ್ವಲ್ಪ ಭಾಗ ಇಯರಿಂಗ್ಸ್ ಚೈನ್ಸ್ ಅಲ್ವಾ? ಎರಡು ಮಿಕ್ಸ್ ಇದೆ. ಹೌದು, ದಿಸ್ ಆಪ್ಷನ್ಸ್ ಆಲ್ಸೋ ಕರೆಕ್ಟ್. ಅಂದ್ರೆ ಈ 3 ಆಪ್ಷನ್ ಫಾಲೋ ಮಾಡುತ್ತೆ. ಇಲ್ಲಿ ಆಲ್ ಕನ್ಕ್ಲೂಷನ್ 1, 2, 3 ಫಾಲೋಸ್. ಅರ್ಥ ಆಗ್ತದೆ? ಆಲ್ ಕನ್ಕ್ಲೂಷನ್ 1, 2, 3 ಫಾಲೋ ಮಾಡುತ್ತೆ. ಫೈನ್ ಸರ್. ನೆಕ್ಸ್ಟ್, ಓಕೆ, ಇಲ್ಲಿ ಬೇಸ್ಡ್ ಆನ್ ಆಲ್ಫಾಬೆಟಿಕಲ್ ಆರ್ಡರ್ 3 ಆಫ್ ದ ಫಾಲೋಯಿಂಗ್ 4 ಲೆಟರ್ಸ್ ಕ್ಲಸ್ಟರ್ಸ್ ಆರ್ ಅಲೈಕ್ ಇನ್ ಸರ್ಟನ್ ವೇ. ಅಂದ್ರೆ
ಇಲ್ಲಿ 4 ಒಂದು ಆಲ್ಫಾಬೆಟಿಕಲ್ ಆರ್ಡರ್ ಕೊಟ್ಟಿದ್ದಾರೆ. ಅದರಲ್ಲಿ 4ರಲ್ಲಿ 3 ಒಂದು ನಿರ್ದಿಷ್ಟ ರೀತಿಯಲ್ಲಿದೆ, ಒಂದು ಬೇರೆ ತರ ಇದೆ. ಆ ಬೇರೆ ಯಾವುದು ಗುಂಪಿಗೆ ಸೇರಲ್ಲ ಅಂತ ಹೇಳಬೇಕು. ಇಲ್ಲಿ ಒಂದು ನೋಟ್ ಕೊಟ್ಟಿರ್ತಾನೆ. ನೋಟ್ ಅಲ್ಲಿ ನೋಡಿ, ಆಡ್ ಒನ್ ಔಟ್ ಇಸ್ ನಾಟ್ ಬೇಸ್ಡ್ ಆನ್ ನಂಬರ್ ಆಫ್ ಕಾನ್ಸನೆಂಟ್ ವೋವಲ್ಸ್. ಅವನೇ ನಿಮಗೆ ಇಂಟು ಕೊಟ್ಬಿಟ್ಟಿದ್ದಾನೆ. ಏನ್ ಇಂಟು? ನೀವು ವೋವಲ್ಸ್ ನಂಬರ್ ಎಷ್ಟಿದೆ, ಕಾನ್ಸನೆಂಟ್ ಅಂದ್ರೆ ವೋವಲ್ಸ್ ಕಾನ್ಸನೆಂಟ್ ಗೊತ್ತಲ್ಲ, ವೋವಲ್ಸ್ ಎ ಐ ಓ ಯು, ಅದು ಇದಕ್ಕೆ ಸಂಬಂಧ ಇಲ್ಲ ಅಂತ ಕೊಟ್ಟಿದ್ದಾನೆ. ಆ ತರ ನಾವು ಇಲ್ಲಿ ನೀವು ಆಡ್ ಒನ್ ಔಟ್ ಗುಂಪಿಗೆ ಸೇರೋದನ್ನ ಆ ಬೇಸಿಸ್ ಮೇಲೆ ಮಾಡಬೇಡಿ ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಓಕೆ, ನಿಮ್ಗೆ ಈ ತರ ಕೊಟ್ಟಾಗ ನಾನು ನಿಮ್ಗೆ ಹೇಳಿರ್ತೀನಿ ಈ ತರದ್ ಬರ್ಕೊಂಡಿರ್ಬೇಕು ಸ್ನೇಹಿತರೆ ಅಂತ. ಯಾಕೆ ಬರ್ಕೊಂಡಿರ್ಬೇಕು? ಈಗ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ಫಸ್ಟ್ ಕ್ಯೂ ಎನ್ ಎಲ್ ನೋಡಿ. ಕ್ಯೂ ಎಲ್ಲಿದೆ? ಇಲ್ಲಿದೆ. ಎನ್ ಎಲ್ಲಿದೆ? ಇಲ್ಲಿದೆ. 2 ಬಿಟ್ಟು ನೋಡಿ, 1 2 ಬಿಟ್ಟು 3ನೇದು, ಇದರ ನಡುವೆ +3 ಇದೆ ಅಲ್ವಾ? ಎನ್ ಮತ್ತೆ ಎಲ್ ನೋಡಿ, 1 2 ಅಂದ್ರೆ +2 ಆದ್ಮೇಲೆ ಎಲ್ ಬರುತ್ತೆ ಅಲ್ವಾ? ಅದೇ ತರ ಆರ್ ಓ ಎಲ್ ನೋಡಿ. ಆರ್ ಇದು ಬರ್ಕೊಂಡಿರೋ ನೋಡಿ ಎಷ್ಟು ಈಸಿ ಆಗುತ್ತೆ. ಆರ್ 2 ಬಿಟ್ಟು 3ನೇದು ಓ ಇದೆ, ಇದೆರಡ ನಡುವೆ +3 ಇದೆ. ಓ ಮತ್ತೆ ಎಲ್ ನೋಡಿ, 1 2 3 ಅಂದ್ರೆ 3ನೇದು ಓ ಇದೆ, ಇಲ್ಲಿ 3 2 ಬಂತು, ಇಲ್ಲಿ 3 3 ಬಂತು. ಓ ಏನೋ ಅಂದ್ರೆ ಇದ್ರಲ್ಲಿ ತಪ್ಪಿರಬೇಕು. ಬಟ್ ಇನ್ನೊಂದೆರಡು ಆಪ್ಷನ್ ನೋಡ್ಬೇಕಲ್ಲ. ಡಬ್ಲ್ಯೂ ಟಿ ಕ್ಯೂ ನೋಡೋಣ. ಡಬ್ಲ್ಯೂ ಮತ್ತೆ ಟಿ ನಡುವೆ ಏನಿದೆ ನೋಡಿ. ಡಬ್ಲ್ಯೂ ಅಂತಕ್ಕಂಥದ್ದು ಹಿಂದ್ಗಡೆ 1 2 3 ಎಸ್ +3 ಆದ್ರೆ ಟಿ ಬರುತ್ತೆ. ಟಿ ಮತ್ತೆ ಕ್ಯೂ ನೋಡಿ, ಟಿ ಆದ್ಮೇಲೆ 1 2 3 +3 ಮಾಡಿದ್ರೆ ಕ್ಯೂ ಬರುತ್ತೆ. ಎಸ್, ದಿಸ್ ಇಸ್ ಕರೆಕ್ಟ್. ಅಂದ್ರೆ ಇದು ಮಾತ್ರ ಇಲ್ಲಿ +2 ಆಗಿದೆ. ಅಂದ್ರೆ ಇದ್ರಲ್ಲಿ ಏನೋ ತಪ್ಪಿರ್ಬೇಕು. ಎಲ್ಲ ಸಾಲ್ವ್ ಮಾಡಕ್ ಹೋಗ್ಬೇಡಿ. 1 2 ಗೊತ್ತಾಯ್ತಾ? ಒಂದ್ರಲ್ಲಿ ತಪ್ಪು ಸಿಕ್ಬಿಡ್ತಾ? ಎಸ್, ದಿಸ್ ಇಸ್ ದ ಆಡ್ ಒನ್ ಔಟ್. ಇದು ತಪ್ಪಿದೆ. ಬೇರೆ ಇನ್ನು ಬೇಕಾದ್ರೆ ಚೆಕ್ ಮಾಡೋಣ. ಬೇಕಾದ್ರೆ ಎಲ್ ಐ ಎಫ್ ನು ಚೆಕ್ ಮಾಡೋಣ. ಎಲ್ ಮತ್ತೆ ಐ ನೋಡಿ. ಎಲ್ ಮತ್ತೆ ಐ ನೋಡಿದ್ರೆ ನಿಮ್ಗೆ ಎಲ್ 1 2 3 ಮುಂದ್ಗಡೆ ಹಿಂದ್ಗಡೆ 3 ಸಲ ಹಿಂದ್ಗಡೆ ಬಂದ್ರೆ ಐ ಸಿಗುತ್ತೆ. ಐ ಮತ್ತೆ ಎಫ್ ನೋಡಿ. ಐ ಆದ್ಮೇಲೆ 1 2 3 +3 ಅಂದ್ರೆ +3 ಅಂದ್ರೆ ಇದೆರಡ ನಡುವೆ +3 ಡಿಫ್ರೆನ್ಸ್ ಇದೆ ಅಂತ ಆಗ್ತಾ ಇದೆ. -3 ಆಗ್ಬೇಕು ಅಂದ್ರೆ ++ ಅಂತ ಆಗ್ತದೆ. ನೋ ಪ್ರಾಬ್ಲಮ್. ಅಂದ್ರೆ ಅದರ ನಡುವಿನ ಡಿಫ್ರೆನ್ಸ್ 3 ಅಂತ. ಸೊ ಇಲ್ಲಿ ನೋಡಿ, ಇದು 3 ಇದು 3 ಇದು 3 ಇದು 3 ಇದು 3 ಇದು 3. ಆದ್ರೆ ಕ್ಯೂ ಎನ್ ಎಲ್ ಗೆ ಇದು 3 ಇದು 2 ಇದೆ. ಸೊ ಹಂಗಾಗಿ ಇದು ಸೇರಲ್ಲ, ಇದು ರಾಂಗ್ ಇದೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇದು ಗುಂಪಿಗೆ ಸೇರಲ್ಲ. ಅರ್ಥ ಆಗ್ತಿದೆಯಲ್ಲ? ಎಸ್ ಸ್ನೇಹಿತರೆ, ನೆಕ್ಸ್ಟ್ ಬರ್ತೇನೆ. ಕೆಳಗಿನ ಸೆಟ್ ಸಂಖ್ಯೆಗಳಂತೆ ಸಂಖ್ಯೆಗಳ ಸಂಬಂಧ ಇರುವ ಗುಂಪನ್ನು ಆಯ್ಕೆ ಮಾಡಿ. ಓಕೆ, ಇದು ನೋಟ್ ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಅವರು ಕೊಟ್ಟಿರ್ತಾರೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಹಾಗಾಗಿ ನೋಟ್ ಓದಕ್ ಹೋಗಲ್ಲ. ಸಿಂಪಲ್ ಇರೋ ನೋಟ್ ಅದು ನೋಡ್ಕೊಳ್ಳಿ. ಇಲ್ಲಿ ಏನಿದೆ, ಇಲ್ಲೊಂದು ಸೆಟ್ ಕೊಟ್ಟಿದ್ದಾನೆ, ಇಲ್ಲೊಂದು ಸೆಟ್ ಕೊಟ್ಟಿದ್ದಾನೆ. ಓಕೆ, ಬರ್ಕೊಳ್ಳೋಣ ಫಸ್ಟ್. ಅದರ ನಡುವೆ ಏನಿದೆ ಅನ್ನೋದು ನೀವು ಫಸ್ಟ್ ನೋಡ್ಕೋಬೇಕು. ಓಕೆ, ಆಮೇಲೆ ಇದರಲ್ಲಿ ಯಾವ್ದು ಫಾಲೋ ಮಾಡುತ್ತೆ ಅಂತ ಆಮೇಲೆ ನೋಡೋಣ. ನೋಡಿ, 24 34 76 ಏನಾದ್ರು ಡಿಫರೆನ್ಸ್ ಇದೆಯಾ? ಪ್ಲಸ್ ಆಗಿರಬೇಕು ನೋಡಿ. ಲಾಂಗ್ ಗ್ಯಾಪ್ ಇಲ್ಲ ಇದರಲ್ಲಿ, ಲಾಂಗ್ ಗ್ಯಾಪ್ ಇಲ್ಲ, ಪ್ಲಸ್ ಆಗಿರ್ಬೇಕು. ಸುಮ್ಮನೆ ನೋಡೋಣ. ಈಗ 21 34 ಕೂಡೋದು ಎಷ್ಟಾಗುತ್ತೆ? 30 2 50 55 ಆಗುತ್ತೆ. 76 ಬರಲ್ವಲ್ಲ? ಓಕೆ ಫೈನ್. ಈಗ ನೋಡಿ, 76 ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಇದು ಯಾವ ರೀತಿ ಲಾಜಿಕ್ ಫಾಲೋ ಆಗುತ್ತೆ ಅಂದ್ರೆ, ಇದನ್ನ ನೀವು ನೋಡ್ತಾ ಇರ್ಬೇಕು ಯಾವಾಗ್ಲೂ. ಇದೆರಡನ್ನು ಕೂಡ್ಬೇಕು. ಓಕೆ, ತುಂಬಾ ಗ್ಯಾಪ್, ದೊಡ್ಡ ನಂಬರ್ ಗ್ಯಾಪ್ ಇದ್ರೆ, ಈಗ 34ಕ್ಕೂ 350 400 ಹಂಗಿದ್ರೆ ಮಲ್ಟಿಪ್ಲಿಕೇಶನ್ ಏನೋ ಆಗ್ತಾ ಇದೆ ಅಂತ. ಇಲ್ಲ, ಹಂಗಿಲ್ಲ, ಪ್ಲಸ್ ಆಗ್ತಾ ಇದೆ. ಬಟ್ ಬರ್ತಾ ಇಲ್ಲ ಪ್ಲಸ್ ಮಾಡಿದ್ರೆ. ಈಗ ನೋಡಿ, ಇದನ್ನ ಏನ್ ಮಾಡ್ಬೋದು? ಈಗ ಫಸ್ಟ್ ನಂಬರ್ ಇದೆ, ಮೊದಲನೇ ನಂಬರ್ ಇಂಟು 2 ಮಾಡೋಣ. ಓಕೆ, ಅಂದ್ರೆ ಏನರ್ಥ? ಇಂಟು 2, ಫಸ್ಟ್ ನಂಬರ್ ಇಂಟು 2 ಅಂದ್ರೆ 21 ಇಂಟು 2 ಮಾಡ್ತೀನಿ. ಎಷ್ಟಾಗುತ್ತೆ? 2 42 ಆಗುತ್ತೆ. ಓಕೆ, ಪ್ಲಸ್ ಎರಡನೇ ನಂಬರ್ ಕೂಡ್ತೀನಿ. ಅಂದ್ರೆ ಏನರ್ಥ? 42 ಪ್ಲಸ್ ಎರಡನೇ ನಂಬರ್ ಅಷ್ಟು 34. ಕೂಡಿದ್ರೆ ಏನ್ ಬಂತು? 42 ಪ್ಲಸ್ 34 43 76. ಮೂರನೇ ನಂಬರ್ ಬಂತು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಲಾಜಿಕ್? ಮೊದಲನೇ ನಂಬರ್ಗೆ ಇಂಟು 2 ಮಾಡಿ ಪ್ಲಸ್ ಮೂರನೇ ನಂಬರ್ನ ಎರಡನೇ ನಂಬರ್ನ ಕೂಡಿದ್ರೆ ನಿಮ್ಗೆ ಮೂರನೇ ನಂಬರ್ ಬರ್ತಾ ಇದೆ. ಈ ಲಾಜಿಕ್ ಫಾಲೋ ಆಗ್ತಾ ಇದೆ. ಅರ್ಥ ಆಗ್ತಿದೆಯಲ್ಲ? ಈಗ ನೋಡಿ, ಇದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಎರಡನೇದು ನೋಡ್ಕೋಬೇಕು. ಎರಡನೇದೇನಿದೆ? 39 26 104 ಇದೆ. ಇದು ನೋಡಿ ಬೇಕಾರೆ 30. ಇದನ್ನ ಹೆಂಗ್ ನೋಡ್ ಟೆಸ್ಟ್ ಮಾಡಿ. 39 ಇಂಟು 2 ಮಾಡಿ ಏನಾಯ್ತು? ಡಬಲ್ ಹಾಕೋ 40 ಅಂದ್ರೆ 80 ಅಲ್ವಾ? 82 ಕಳೆದ್ರೆ 78 ಆಯ್ತು. 78 ಪ್ಲಸ್ 26 ಮಾಡಿ ಏನಾಗುತ್ತೆ? 78 ಪ್ಲಸ್ 26 ಮಾಡಿದ್ರೆ 100 ಅಲ್ವಾ? 39 ಇಂಟು 2 ಅಂದ್ರೆ 40 40 80 2 ಕಳೆದ್ರೆ 78. 78 ಪ್ಲಸ್ 26 70 98 104 ಆಯ್ತಲ್ಲ? 104 ಬಂತಲ್ಲ? ಎಸ್ ಬಂತಲ್ವಾ? ಸೇಮ್ ಲಾಜಿಕ್ ಫಾಲೋ ಆಗ್ತಾ ಇದೆ. ಒಂದೇ ನಂಬರು ಇಂಟು 2 ಈ ಲಾಜಿಕ್, ಪ್ಲಸ್ ಬಂದಿದ್ದಕ್ಕೆ ಎರಡನೇ ನಂಬರ್ ಕೂಡ ಮೂರನೇ ನಂಬರ್ ಬರ್ತಾ ಇದೆ. ಸೊ ಆತರ ಇಲ್ಲಿ ಯಾವ್ದಾಗುತ್ತೆ? ಇಲ್ಲಿ ನೋಡಿ, 34 ಇಂಟು 2 ಮಾಡಿದ್ರೆ 30. ಹಂಗೆ ಮಾಡ್ಕೋಬೇಕು ಬಾಯ್ಲಿ. 34 ಡಬಲ್ ಮಾಡೋದು ಎಷ್ಟಾಗುತ್ತೆ? 70 35 35 ಅಂದ್ರೆ 70. 2 ಕಳೆದ್ರೆ
68. 68 25 ಸೇರಿದ್ರೆ 102 ಆಗುತ್ತಾ? ಆಗಲ್ಲ. ಸೊ ಇದಾಗ್ತಾ ಇಲ್ಲ. ಓಕೆ, 37 ಇಂಟು 2 ಮಾಡಿ. 37 ಇಂಟು 2 ಅಂದ್ರೆ 35 ಅಂದ್ರೆ 70. ಇನ್ನು 2 ಸೇರಿಸಿದ್ರೆ 170 ಪ್ಲಸ್ 4 74 ಆಗುತ್ತೆ. 74 ಪ್ಲಸ್ 43 ಸೇರಿಸಿ. 74 43 127 ಆಗದೇ ಇಲ್ಲ. 70 40 110 120 ತನಕ 110 120 115 ತನಕ ಬರುತ್ತಷ್ಟೇ. 127 ಬರಕ್ ಚಾನ್ಸೇ ಇಲ್ಲ. ಎಸ್, ಇದು ನೋಡಿ 25 ಡಬಲ್ ಮಾಡಿದ್ರೆ 50 31 ಸೇರಿದ್ರೆ 81 ಅಲ್ವಾ? 108 ಆಗಲ್ಲ. 28 ಹಂಗಾರೆ ಇದು ಕರೆಕ್ಟ್ ಇರಬೇಕು. ನೋಡಿಬೇಕ್ರಿ, 28 ಇಂಟು 2 ಮಾಡಿ. 28 ಇಂಟು 2 ಮಾಡಿದ್ರೆ 32 60 58 ಆಯ್ತು. ಪ್ಲಸ್ 23 ಮಾಡಿದ್ರೆ 50 78 50 ಎಷ್ಟಾಯ್ತು ಸರ್? 30 30 60 2 ಕೇಳಿದ್ರೆ ಸಾರಿ 56 ಆಗುತ್ತೆ ಅಲ್ವಾ? 56 ಆಗುತ್ತೆ. 56 ಪ್ಲಸ್ 23 ಎಷ್ಟು? 79. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಇಲ್ಲಿ ಲಾಜಿಕ್ ಏನ್ ಅರ್ಥ ಆಗ್ತಾ ಇದೆ? ಒಂದನೇ ನಂಬರ್ಗೆ ಇಂಟು 2 ಮಾಡಬೇಕು, ಪ್ಲಸ್ ಅದನ್ನ ಎರಡನೇ ನಂಬರ್ ಜೊತೆ ಕೂಡಿದ್ರೆ ಮೂರನೇ ನಂಬರ್ ಬರ್ತಾ ಇದೆ. ನೋಡಿ, ಈ ತರದ್ದು ಬೇರೆ ಬೇರೆ ವೆರೈಟೀಸ್ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ದಯವಿಟ್ಟು, ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ನಾವು ಈ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ವಿಡಿಯೋದಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್, ಡಿಫ್ರೆಂಟ್ ಟೈಪ್ ಆಫ್ ಅಪ್ರೋಚಸ್, ಎಲ್ಲಾ ಪ್ಯಾಟರ್ನ್ಸ್ ಕವರ್ ಮಾಡ್ತೀನಿ ಸ್ನೇಹಿತರೆ ಅಂತ. ಸೊ ಪ್ರತಿಯೊಂದು ಕ್ವಶನ್ ಡಿಫ್ರೆಂಟ್ ಇರುತ್ತೆ. ನೀವು ಹೆಚ್ಚು ಕ್ವಶನ್ ಸಾಲ್ವ್ ಮಾಡಿದಾಗ ನೀವು ನೋಡ್ತಾ ಇದ್ದಂಗೆ ನೀವು ಯಾವ ರೀತಿ ಪ್ಯಾಟರ್ನ್ ಫಾಲೋ ಆಗುತ್ತೆ ನೋಡಿ. ಇದು ಯಾರಿಗೂ ಸಡನ್ ನೋಡಿದ ತಕ್ಷಣ ಬರೋ ಯಾರು ಗೊತ್ತಾಗುತ್ತೆ ಅಂತಂದ್ರೆ, ಹೆಚ್ಚು ಕ್ವಶನ್ಸ್ ನೀವು ಅಭ್ಯಾಸ ಮಾಡಬೇಕು, ಎಲ್ಲಾ ರೀತಿ ಪ್ಯಾಟರ್ನ್ಸ್ ಗಳು ನೋಡಬೇಕು ಸ್ನೇಹಿತರೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ಇದನ್ನ ನೀವು ಪ್ರೀವಿಯಸ್ ವಿಡಿಯೋಸ್ ಮಾಡಿರೋದು ನೋಡಿ, ಲಿಂಕ್ ಕೊಟ್ಟಿರೋ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಮುಂದೆ ಕೂಡ ಡಿಫ್ರೆಂಟ್ ಒಂದು ಅಪ್ರೋಚ್, ಡಿಫ್ರೆಂಟ್ ಕ್ವಶನ್ಸ್ ಗಳನ್ನ ತರ್ತೀನಿ, ಇದೇ ಸೇಮ್ ಪ್ಯಾಟರ್ನ್. ಅವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಸ್ನೇಹಿತರೆ. ಓಕೆ, ಇದು ನೋಡಿ, ಇದೊಂದು ಸ್ವಲ್ಪ ಚೆನ್ನಾಗಿದೆ, ಡಿಫಿಕಲ್ಟೀಸ್ ಅನ್ಸುತ್ತೆ. ಓಕೆ, ಇದೇ ಇಲ್ಲ, ಈ ಒಂದು ಇರ್ತಕ್ಕಂಥ ಇಮ್ಯಾಜ್ ಹಿಂಗಾಗಿದೆ, ಹಿಂಗಿರ್ತಕ್ಕಂಥ ಒಂದು ಇಮ್ಯಾಜ್ ಹಿಂಗಾಗಿದೆ, ಹಿಂಗಿರ್ತಕ್ಕಂಥದ್ದು ಹಿಂಗಾಗಿದೆ. ನೆಕ್ಸ್ಟ್ ಏನ್ ಬರುತ್ತೆ ಅಂತ ಕೇಳಿದ್ದಾನೆ ಅಷ್ಟೇ. ಓಕೆ, ಒಂದ್ ಸ್ವಲ್ಪ ಡಿಫಿಕಲ್ಟಿ ಕೊಟ್ಟಿದ್ದಾನೆ ಅಷ್ಟೇ, ಇದನ್ನ ಏನಿಲ್ಲ. ಈಗ ಇಲ್ಲಿ ನೋಡಿ, SARC ಅಂತಿದೆ. ಇಲ್ಲಿ ಏನಾಗಿದೆ, 9 ಇಲ್ಲಿದೆ ನೋಡಿ, 9 ಈ ಪೊಸಿಷನ್ ಬಂದಿದೆ. ಇದೇನಾಗಿದೆ, ಇದು ಇಲ್ಲಿಗೆ ಬಂದಿದೆ ಅಲ್ವಾ ಸರ್? ಬಂದಿದೆ, ಫೈನ್ ಸರ್, ಓಕೆ, ಬರ್ಲಿ, ನೋ ಪ್ರಾಬ್ಲಮ್. 9 ಅಲ್ಲಿಗೆ ಬಂದಾಗ ಇದೆರಡು ಉಲ್ಟಾ ಆಗಿದೆ, ಉಲ್ಟಾ ಆಗಿದೆ ನೋಡಿ. ಇಲ್ಲಾಗಿದೆ, 9 ಇಲ್ಲಿ ಬಂದಿದೆ, ಫೈನ್. ಮತ್ತೆ ಇಲ್ಲಿದ್ದಿದೆಯಲ್ಲ ಇದು ನೋಡಿ, ಇದು ಇಲ್ಲಿಗೆ ಹೋಗಿದೆ ಅಲ್ವಾ? ಅಂದ್ರೆ ಇದು ಈ ಒಂದು ಟ್ರಯಾಂಗಲ್ ಸಿ ಜಾಗಕ್ಕೆ ಬಂದಿದೆ ಅಲ್ವಾ? ಟ್ರಯಾಂಗಲ್ ಸಿ ಜಾಗಕ್ಕೆ ಬಂದ, ಸಿ ಎಲ್ಲೋಯ್ತು, ಸಿ ಮೇಲಕ್ಕೆ ಹೋಯ್ತು. ಸಿ ಮೇಲಕ್ಕೆ ಹೋದ್ಮೇಲೆ ಇದೇನಾಯ್ತು, ಇದು ಇಲ್ಲಿಗೆ ಬಂತು. ಓಕೆ, ಫೈನ್. ಎಸ್ ಎಲ್ಲ ಹೋಯ್ತು. ಹಂಗಂದ್ರೆ ಎಸ್ ಇಲ್ಲಿ ಇತ್ತಲ್ಲ, 9 ಜಾಗ ಬಂತಲ್ಲ, ಎಸ್ ಇಲ್ಲಿ ನೋಡಿ, ಇದು ಕೆಳಗೆ ಬಂತು. ಓ ಎಲ್ಲೋಯ್ತು, ಓ ಇಲ್ಲಿಗೆ ಬಂತು. ಈ ತರ ಪ್ಯಾಟರ್ನ್ ನೀವು ಬರ್ಕೋಬೇಕು. ಇದನ್ನ ಬರ್ಕೊಂಡಾಗ, ಯಾಕಂದ್ರೆ ಸ್ವಲ್ಪ ಡಿಫಿಕಲ್ಟಿ, ತುಂಬಾ ಅಕ್ಷರಗಳು ಕೊಟ್ಬಿಡ್ತಾನೆ ಒಂದ್ ಕಡೆ. ಡಿಫಿಕಲ್ಟಿ ಏನಿಲ್ಲ, ತುಂಬಾ ಪ್ಯಾಟರ್ನ್ಸ್ ಕೊಟ್ಬಿಡ್ತಾನೆ. 1-2 ಅಕ್ಷರ ಇದ್ದು 3 ಅಕ್ಷರದ ಪ್ಯಾಟರ್ನ್ ಈಸಿ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು 6 8 ಅಕ್ಷರಗಳ ಪ್ಯಾಟರ್ನ್ ಕೊಟ್ಬಿಟ್ಟಿದ್ದಾನೆ. ಹಂಗಾಗಿ ನಿಮಗೆ 8 ರೀತಿಯಾದ ಇರೋದ್ರಿಂದ ಡಿಫಿಕಲ್ಟಿ ಅನ್ಸುತ್ತೆ ಅಷ್ಟೇ. ಈ ತರ ಬರ್ದಿಟ್ಕೊಂಡ್ಬಿಟ್ರೆ ಆರೋ ಮಾರ್ಕ್ ಹಾಕೊಂಡು ಯಾವ್ದೆಲ್ಲ ಆಗಿದೆ ಈಸಿ ಆಗಿದೆ. ಈಗ ನೆಕ್ಸ್ಟ್ ಏನಾಗಿದೆ ನೋಡಿ, ಈಗ ಈ ಇದು ಹೆಂಗ್ ಬಂತು ಅಂತ ನೋಡೋದಾದ್ರೆ, ಇದು ಹಿಂಗಾಗಿರೋದು ಅಲ್ವಾ? ಮೊದಲನೇದು ಎರಡನೇದಾಯ್ತು, ಎರಡನೇದು ಮೂರನೇದಾಯ್ತು. ಇದು ಹೆಂಗಾಯ್ತು ಅಂತ ನೋಡಿದ್ರೆ, ಇಲ್ಲಿ ನೋಡಿ, ಇದು ಇಲ್ಲಿಗೆ ಬಂತು, ಇದು ಇಲ್ಲಿಗೆ ಬಂತು ಅಲ್ವಾ ಸರ್? ನೋಡಿ, ಇಲ್ಲಿಗೆ ಬಂತು. ಆಮೇಲೆ ಇದೆಲ್ಲ ಮುಂದಕ್ಕೆ ಹೋಯ್ತು ನೋಡಿ, ಇದು ಇಲ್ಲಿಗೆ ಬಂದ್ಮೇಲೆ ಇಲ್ಲಿ 9 ಇಲ್ಲಿಗೆ ಮುಂದಕ್ಕೆ ಹೋಯ್ತು, ಇದು ಮುಂದಕ್ಕೆ ಹೋಯ್ತು, ಎ ಮುಂದಕ್ಕೆ ಹೋಯ್ತು. ಫೈನ್. ಇಲ್ಲಿದ್ದ ಟ್ರಯಾಂಗಲ್ ಏನಾಯ್ತು, ಅದು ನಿಮಗೆ ಎಲ್ಲಾಯ್ತು, ಟ್ರಯಾಂಗಲ್ ಇಲ್ಲಿಗೆ ಬಂತು ಅಲ್ವಾ? ಓಕೆ, ಎ ಇಲ್ಲಿಗೆ ಬಂತು. ಸೊ ಎಲ್ಲ ಮುಂದಕ್ಕೆ ಹೋದು, ಇದೆಲ್ಲ ಹಿಂಗೋದು. ಫೈನ್ ಸರ್. ನೆಕ್ಸ್ಟ್ ಏನಾಯ್ತು, ಸಿ ಇಲ್ಲಿರೋದು ಏನಾಗಿದೆ, ಸಿ ಇಲ್ಲಿಗೆ ಬಂತು ಅಲ್ವಾ? ಇಲ್ಲಿ ಬಂದಿದೆ ನೋಡಿ. ಎಸ್ ಏನಾಯ್ತು, ಎಸ್ ಈ ಕಾರ್ನರ್ಗೆ ಹೋಯ್ತು. ಇಲ್ಲಿ ನೋಡಿ, ಇಲ್ಲಿಗೆ ಬಂತು ಕಾರ್ನರ್, ಎಸ್. ಸಿ ಇಲ್ಲಿಗೆ ಬಂತು. ಮತ್ತೆ ಈ ಒಂದು ಆರ್ಟ್ ಇತ್ತಲ್ಲ, ಅದೇನಾಯ್ತು, ಅದು ಈ ಕಾರ್ನರ್ಗೆ ಬಂತು. ಓಕೆ, ಆರ್ಟ್ ಈ ಕಾರ್ನರ್ಗೆ ಬಂತು. ಓ ಎಲ್ಲೋಯ್ತು, ಓ ಎಸ್ ಜಾಗಕ್ಕೆ ಬಂತು. ನೋಡಿದ್ರೆ ಹಿಂಗ್ ಬರ್ಕೊಂಡ್ರೆ ಫೈನ್ ಸರ್. ಈಗ ನೆಕ್ಸ್ಟ್ ಏನಾಗ್ತಾ ಇದೆ, ಈ 3ನೇ 4ನೇ ಫಿಗರ್ ಆಗ್ತಾ ಇದೆ. 4ನೇ ಫಿಗರ್ ನೋಡಿ, ಇಲ್ಲಿ ಮೊದಲನೇದಿಂದ ಎರಡನೇದಕ್ಕೆ ಆಯ್ತಲ್ಲ, ಸೇಮ್ ಪ್ಯಾಟರ್ನ್. ಏನ್ ಪ್ಯಾಟರ್ನ್ ಸೇಮು? ಇಲ್ಲಿ ನೋಡಿ, ಇವೆರಡು ಎ ಮಧ್ಯದ 2 ರಿಪೀಟ್ ಆಗಿದೆ ನೋಡಿ. ಇವೆರಡು ಏನಾಗಿದೆ ಸರ್, ಹಿಂಗಾಗಿದೆ ನೋಡಿ. ಇಲ್ಲಿ ಮೊದಲನೇ ಪ್ಯಾಟರ್ನ್, 3ನೇದು ಸಮ. ಇಲ್ಲಿ 1 = 3 ಈಕ್ವಲೆಂಟ್ ಟು 3. ಓಕೆ, ಎರಡನೇ ಫಿಗರ್ ಇದು 3 4. ಮತ್ತೆ 1 ಸೆಕೆಂಡ್, ಇಲ್ಲಿ ಇದು 4ನೇ ಫಿಗರ್ ಅಂದ್ಕೊಳ್ಳೋಣ. ನಾವು ಈಗ 5ನೇ ಫಿಗರ್ ಕಂಡುಹಿಡಿಬೇಕು. ಇದು 4ನೇದು. 1 ಸೆಕೆಂಡ್, ಇದು 4ನೇದು.
ಓಕೆ, 4ನೇದು ಆಟ ಆಡಿಸ್ತದೆ, ಫೈನ್, ನೋ ಪ್ರಾಬ್ಲಮ್. ಇದು 4ನೇದು ಅಂದ್ಕೊಳ್ಳೋಣ. ಓಕೆ, ಒಂದು ಸೆಕೆಂಡ್. ಇದು 4ನೇದು. ಓಕೆ, ಇದು 5ನೇದು. ಇಲ್ಲಿ 1 3 ಸಮ, ಮತ್ತೆ 2 ಮತ್ತೆ ಈಕ್ವಲೆಂಟು 4 ಇಲ್ಲಿ. ಓಕೆ, ಈಗ ನಮಗ್ ಬೇಕಾಗಿರೋದು 5ನೇದು ಯಾವ ತರ ಆಗಿರ್ಬೇಕು ಸರ್? 5ನೇದು ಏನಾಗಿರ್ಬೇಕು? ಈಗ 1 ಮತ್ತೆ 3 ಸಮ ಆದ್ಮೇಲೆ 2 4 ಸಮ ಆದ್ಮೇಲೆ ಎಗೇನ್ 1 ಈಸ್ ಈಕ್ವಲ್ ಟು 5 ಆಗ್ಬೇಕು ಇಲ್ಲಿ. ಅಂದ್ರೆ 1 2ನೇದಾಗಕ್ಕೆ ಏನಾಗಿತ್ತಲ್ಲ ಅದೇ ತರ 1 ಈಸ್ ಈಕ್ವಲ್ ಟು 5 ಆಗಬೇಕು. ಅಂದ್ರೆ ಆ ಪ್ಯಾಟರ್ನ್ ಇಲ್ಲಿ ಫಾಲೋ ಮಾಡಬೇಕು ಅಂತ ಅರ್ಥ. ನೀವು ಅದೇ ಹೇಳೋದು, ಈಗ ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಇನ್ನು ಸ್ವಲ್ಪ ಸೀರಿಯಸ್ ಆಗಿ ನೀವು ನೋಡಬೇಕು. ಇದು ಎಷ್ಟು ಜನ ಪ್ರಾಕ್ಟೀಸ್ ಮಾಡಿದ್ರಲ್ಲ, ಇದು ಮಾಡಿದವ್ರಿಗೆ ಏನಾಗುತ್ತೆ ಗೊತ್ತಾ? ಇದು 1 2 ನೋಡಿದ ತಕ್ಷಣ 1ನೇ ಪ್ಯಾಟರ್ನ್ ಇಲ್ಲಿ ರಿಪೀಟ್ ಆಗ್ಬೇಕು, 5ನೇದಕ್ಕೆ ಬರಬೇಕು ಅಂತ ಅಂದ್ಬಿಟ್ಟು ಇಲ್ಲಿದೆಯಲ್ಲ ಈ ಪೋರ್ಷನ್ ನೋಡಿ. ಇವಾಗ ಇಲ್ಲಿ 2 ಇಂದ 3ಗೆ ಏನಾಗ್ತಿದೆಯಲ್ಲ ಅದು ನಮಗೆ ಇಲ್ಲಿ ಆಗ್ಬೇಕು. ಈಗ ನೋಡಿ 1 ರಿಂದ 2 ಆಯ್ತು, 2 3 ಆಯ್ತು ಅಲ್ವಾ? ಎಗೇನ್ 3 ರಿಂದ 4 ಆಗ್ಬೇಕಾರೆ ಏನಾಗುತ್ತೆ ಇಲ್ಲಿ? ಈ ಒಂದು 3 ರಿಂದ 4 ಆಗ್ಬೇಕು. ಸರಿ, 1 ಸೆಕೆಂಡ್. 1 2 ಆಗಿದೆ ಅಲ್ವಾ? 3 ರಿಂದ 4 ಆಗ್ಬೇಕಾದ್ರೆ 1 ಮತ್ತೆ 3 ಏನ್ ಪ್ಯಾಟರ್ನ್ ಅದು ಸಮ ಆಗಿದೆ. ಈಗ 4 ರಿಂದ 5 ಆಗ್ಬೇಕಾದ್ರೆ 1ನೇದ್ರಲ್ಲಿ ಏನ್ ಪ್ಯಾಟರ್ನ್ ಇಂದ 2ಗೆ 3ಗೆ ಆಗ್ತಿತ್ತಲ್ಲ ಆ ಪ್ಯಾಟರ್ನ್ ಫಾಲೋ ಮಾಡಬೇಕು. ಈಗ ಇಲ್ಲಿ ನೋಡಿ, ಈಗ 1ನೇದು ಇಲ್ಲಿ ಆಲ್ರೆಡಿ ನಾವು ಮಾಡ್ಬಿಟ್ಟಿದೀವಿ. ಸೇಮ್ ಪ್ಯಾಟರ್ನ್ ಇಲ್ಲಿ ಮಾಡಿ ಅಷ್ಟೇ, ಸಿಂಪಲ್ ಫಂಡ. ಇಲ್ಲಿ ಸೇಮ್ ಪ್ಯಾಟರ್ನ್ ಇಲ್ಲಿ ಮಾಡಿ. ನೀವು ಏನ್ ಸೇಮ್ ಪ್ಯಾಟರ್ನ್ ಮಾಡಬೇಕು ಸರ್ ಇಲ್ಲಿ? ಒಂದ್ ಸೆಕೆಂಡ್ ಹೇಳ್ತೀನಿ ತಡಿ. ಸಾರಿ, 1 ಮತ್ತು 5 ಅಲ್ಲ, 2ನೇ ಪ್ಯಾಟರ್ನ್ ಇಂದ 3ಕ್ಕೆ ಹೋಗ್ತಲ್ಲ ಆ ಪ್ಯಾಟರ್ನ್ ಮಾಡ್ಬೇಕಾಗಿರೋದು ಇಲ್ಲಿ. ಅದೇ ಇಲ್ಲಿ ಕನ್ಫ್ಯೂಸ್ ಆಗಿದೆ ನೋಡಿ. 2 to 4, 1 ಸೆಕೆಂಡ್, 1 to 2, 2 to 3 ಅಂದ್ರೆ 1 ಮತ್ತೆ 3 ಏನಾಗಿದೆ ಅದು ಸೇಮ್ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ. 3 ರಿಂದ 4 ಆಗ್ತಾ ಇದೆ. ಅಂದ್ರೆ 4 ಅಂದ್ರೆ 2ನೇ ಪ್ಯಾಟರ್ನ್. ಎಸ್, ಇಲ್ಲಿ 2ನೇದು ಇದೆಯಲ್ಲ, ಈ 2ನೇದಕ್ಕೂ 5ನೇದಕ್ಕೆ ಆಗ್ಬೇಕಾದ್ರೆ 2ನೇ ಪ್ಯಾಟರ್ನ್ ಅಲ್ಲಿ ಏನ್ ಆಯ್ತು ಅದಾಗಬೇಕಾಗಿರೋದು. ಓಕೆ, 2 ಇರೋದು 4 ಆಯ್ತಲ್ಲ, 2ನೇ ಪ್ಯಾಟರ್ನ್ ಇಂದ ಹೋಗ್ಬೇಕಾದ್ರೆ ಏನಾಗುತ್ತೆ ಆ ತರ ಮಾಡಿದ್ರೆ ಈಗ ನಿಮಗೆ 5ನೇದು ಬರುತ್ತೆ. ಈಗ ಇಲ್ಲಿ ನೋಡಿ, ಈಗ 9 6 ಈ ಮೊದಲನೇ ಪ್ಯಾಟರ್ನ್ ಎಂದು ಮಾಡಿದೀವಲ್ಲ ಹಂಗೆ ಬಂದಿದೆ. ಓಕೆ, ಎ ಅಂತಕ್ಕಂಥದ್ದು ಇಲ್ಲಿ ಇದೆಯಲ್ಲ, ಈ ಎಲ್ಲಿ ನೋಡಿ, ಇಲ್ಲಿ ಎಲ್ಲಿ ಹೋಗ್ಬೇಕು? ಎ ಇಲ್ಲಿ ನೋಡಿ, ಇಲ್ಲಿ ಎ ಈ ಕಡೆ ಲಾಸ್ಟ್ನೇದು ಏನಾಗಿದೆ? ಇದು ಎ ಮೇಲಕ್ಕೆ ಹೋಗಿದೆ ಅಲ್ವಾ ಸರ್? ಎ ಇಲ್ಲಿ ಮೇಲಕ್ಕೆ ಹೋಗಿದೆ. ಇಲ್ಲಿ ಹೋಗಿದ್ಯಾ? ಎ ಬಂತಾ? ಎಸ್ ಬಂತು ಅಲ್ವಾ ಸರ್? ಈ ಪ್ಯಾಟರ್ನ್ 1 ಮತ್ತೆ ನಿಮಗೆ 3 ಪ್ಯಾಟರ್ನ್ ಸೇಮ್ ಫಾಲೋ ಮಾಡ್ತಾ ಇದೆ. ಆಪ್ಷನ್ 2 ಮತ್ತೆ 4 ಸೇಮ್ ಫಾಲೋ ಮಾಡ್ತಾ ಇದೆ. ನೆಕ್ಸ್ಟ್ 4 ಇಂದ 5 ಆಗ್ಬೇಕು. ಓಕೆ, ಇದನ್ನ ಚೆಕ್ ಮಾಡಕ್ ಹೋಗ್ಬೇಡಿ, ಒಂದ್ಸಲ ಆಯ್ತಾ? ಎಸ್. ನೆಕ್ಸ್ಟ್ ಯಾವ ಪ್ಯಾಟರ್ನ್? ಈ 2ನೇ ಪ್ಯಾಟರ್ನ್ ಅಲ್ಲಿ ಏನಿದೆ ಅದು 5ನೇ ಪ್ಯಾಟರ್ನ್ ಇಂದ ನಮಗೆ 6ಕ್ಕೆ ಬರಬೇಕು. 2ನೇದಿಂದ 5ನೇದಕ್ಕೆ ಬರಬೇಕು ಅಂದ್ರೆ ನೋಡಿ, ಈಗ ಇದು ಏನಾಗಿದೆ? 2ರಲ್ಲಿ ನೋಡಿ ಏನಾಗಿದೆ ಇಲ್ಲಿ ನೋಡ್ಕೊಳ್ಳಿ. 2ರಲ್ಲಿ ಏನಾಗಿದೆ? ಈ ಒಂದು ಟ್ರಯಾಂಗಲ್ ಇದೆಯಲ್ಲ ಅದು 9 ಜಾಗಕ್ಕೆ ಬರ್ತಾ ಇದೆ. ಅಂದ್ರೆ ಇಲ್ಲಿ ಎ ಅಂತಕ್ಕಂಥದ್ದು 9 ಜಾಗಕ್ಕೆ, ಇಲ್ಲಿ ನೋಡಿ ಸಿ ಅಂತಕ್ಕಂಥದ್ದು ಇಲ್ಲಿ ಬರಬೇಕು. ಓಕೆ, ನಾನು ಇಲ್ಲಿ ಬರ್ಕೋತೀನಿ ಕ್ವಶನ್ ಮಾರ್ಕ್ ಇರೋದನ್ನ. ಈಗ ನೋಡಿ ಸಿ ಅಂತಕ್ಕಂಥ ಇಲ್ಲಿಗೆ ಬರಬೇಕು. ಅಲ್ಲಿ ಬಂದ್ರೆ ಏನಾಗುತ್ತೆ? ಸಿ ಇಲ್ಲಿ ಬರುತ್ತೆ. ಇನ್ನು ಮಿಕ್ಕಿದೆಲ್ಲ ಹಂಗೆ, ಸಾರಿ, ಸಿ ಇಲ್ಲಿಗೆ ಬಂತ. ಇದು ಲವ್ ಶೇಪು. 1 ಸೆಕೆಂಡ್. ಕ್ಲೀನಾಗಿ ಬರೆಯೋಣ. ಈಗ ನಾನು ಕ್ವಶನ್ ಮಾರ್ಕ್ನಲ್ಲಿ ಬರ್ಕೊಂಡಿದ್ದೆ ನೋಡಿ. ಸ್ವಲ್ಪ ನಂಬರ್ ಜಾಸ್ತಿ ಕೊಟ್ಟರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಈಗ ನೋಡಿ, ಈ ಪ್ಯಾಟ್ರನ್ನು ನಮ್ಗೆ 2ನೇ ನಂಬರ್ ಪ್ಯಾಟ್ರನ್ ಏನಿದೆ ಹಂಗಾಗಬೇಕು. ಈಗ 2ನೇ ನಂಬರಲ್ಲಿ ಏನಿದೆ ಇಲ್ಲಿ ನೋಡಿ, ಸಿ ಇರೋದು ಈ ಕಡೆ ಬರಬೇಕು. ಸಿ ಈ ಕಡೆ ಬಂತು. ಆಮೇಲೆ ಮಿಕ್ಕಿದೆಲ್ಲ ಲವ್ ಪ್ಯಾಟ್ರನ್ ಇಲ್ಲಿ ಬಂತು. 6 ಹಂಗೆ ಮುಂದಕ್ಕೆ ಹೋಯ್ತು, ಇದು ಮುಂದಕ್ಕೆ ಹೋಯ್ತು. ಇಲ್ಲಿ ನೋಡಿ, ಇಲ್ಲಿ ಆಮೇಲೆ ಏನಾಗುತ್ತೆ? ಸಿ ಇಲ್ಲಿರೋದು ನೋಡಿ, ಇಲ್ಲಿ ಲವ್ಗೂ ಸಿಗೂ ಎಕ್ಸ್ಚೇಂಜ್ ಆಗ್ತಾ ಇದೆ ಇಲ್ಲಲ್ವಾ ಸರ್? ಎ ಮತ್ತೆ ಎಸ್ ಎಕ್ಸ್ಚೇಂಜ್ ಆಗಬೇಕು. ಎ ಇಲ್ಲಿ ಬರಬೇಕು ಅಲ್ವಾ? ಇಲ್ಲಿ ಬರಬೇಕು. ಲವ್ ಪ್ಯಾಟ್ರನ್ ಇಲ್ಲಿಗೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಎಸ್ ಪ್ಯಾಟ್ರನ್ ಇಲ್ಲಿಗೆ ಬರಬೇಕು. ಎಸ್ ಇಲ್ಲಿಗೆ ಬರಬೇಕು. ಓಕೆ, ಆಮೇಲೆ ಓ ಎಸ್ ಜಾಗ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಓ ಇಲ್ಲಿರೋದು ಇಲ್ಲಿಗೆ ಹೋಗ್ಬೇಕು. ಅಂದ್ರೆ ಓ ಇಲ್ಲಿಗೆ ಹೋಗ್ಬೇಕು. ಓಕೆ, ಎಸ್ ಇಲ್ಲಿ ಆಪೋಸಿಟ್ ಹೋಗ್ತದೆ ಅಂದ್ರೆ ಟ್ರಯಾಂಗಲ್ ಇಲ್ಲಿ ಹೋಗ್ಬೇಕು. ಈ ತರ ಆಪ್ಷನ್ ಯಾವ್ದಾರು ಇದೆಯಾ ಚೆಕ್ ಮಾಡಿ. ಆಪ್ಷನ್ 1 ಅಲ್ಲಿ ಇದೆಯಾ? ಇಲ್ಲ. ಆಪ್ಷನ್ 2 ಅಲ್ಲಿ ಇದೆಯಾ? ಎಸ್ ಇದೆ, ಸೇಮ್ ಪ್ಯಾಟರ್ನ್, ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಅಲ್ಲಿ ಇದೆಯಾ? ಇಲ್ಲ. 4 ಅಲ್ಲಿ ಇದೆಯಾ? ಇಲ್ಲ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಇದು ತುಂಬಾ ಈಸಿ, ಬಟ್ ಇದು ನೀವು ಕನ್ಫ್ಯೂಸ್ ಆಗುತ್ತೆ. ನೀವು ಈ ತರ ಇದ್ದಾಗ ನಿಮ್ಮ ರಫ್ ಶೀಟ್ ಅಲ್ಲಿ ಏನಾಗ್ತಾ ಇದೆ ಅಂತ ಆರೋ ಮಾರ್ಕ್ ನ ಇಲ್ಲಿ ಹೆಂಗ್ ಬರ್ದಿದ್ದೀನಲ್ಲ ಫಿಗರ್ ಒಳಗೆ ಆ ತರ ಬರ್ಕೊಂಡ್ಬಿಟ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಇದೇ ಫಿಗರ್ ನ ಒಳಗಡೆ ಅವನು ಜಸ್ಟ್ 1 or 2 ಅಥವಾ 1 ಆರೋ ಈ ತರ ಕೊಟ್ರೆ ತುಂಬಾ ಈಸಿ. ಆ ತರನು ಕೊಡ್ತಾನೆ.
ಸ್ವಲ್ಪ ಡಿಫಿಕಲ್ಟಿ ಮಾಡ್ಬೇಕಂದ್ರೆ ನಂಬರ್ ಆಫ್ ಲೆಟರ್ಸ್ ಆಲ್ಫಾಬೆಟ್ಸ್ ಜಾಸ್ತಿ ಹಾಕ್ಬಿಡ್ತಾನೆ ಅಷ್ಟೇ. ಅರ್ಥ ಆಗ್ತಿದೆ ಅನ್ಕೋತೀನಿ. ನೆಕ್ಸ್ಟ್, ಕೊಟ್ಟಿರೋ ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ? ಓಕೆ, ಚೌಕ ಅಂದ್ರೆ ಸ್ಕ್ವೇರ್ಸ್. ಎಸ್, ಸ್ಕ್ವೇರ್ ಇದೆ. ಪ್ರೀವಿಯಸ್ ಅಲ್ಲಿ ಇದೇ ತರದ್ದು ಟ್ರಯಾಂಗಲ್ ನೋಡಿದ್ವಿ. ನೋಡಿ, ಇದೊಂದು ಸಪರೇಟ್ ಸಣ್ಣದು ಅಲ್ವಾ, ಇದೊಂದು ಸಪರೇಟ್ ಎರಡನೇದು, ಇದೊಂದು ದೊಡ್ಡದು ಮೂರನೇದು ಅಲ್ವಾ, ಇಲ್ಲೊಂದಿದೆ ನೋಡಿ, ಇದು ನಾಲ್ಕನೇದು, ಮತ್ತೆ ಇನ್ನೊಂದು ಇದೊಂದಿದೆ ನೋಡಿ ಐದನೇದು, ಇಲ್ಲಿ ನೋಡಿ ಇದೊಂದು ಆರನೇದು, ಇದೊಂದು ಏಳನೇದು. ಇದು ಬಿಟ್ಟು ಇನ್ಯಾವುದಿದೆ? ಇಲ್ಲಿ ನೋಡಿ, ಇದೊಂದು ಅಲ್ವಾ ಎಂಟನೇದು, ಇದೊಂದು ಒಂಬತ್ತನೇದು, ಇದೊಂದು ಚಿಕ್ಕದು ಹತ್ತನೇದು, ಇಲ್ಲೊಂದು ಚಿಕ್ಕದು ಹನ್ನೊಂದನೇದು. ಇನ್ಯಾವ್ದಾದ್ರು ಇದೆಯಾ? ಇದು ರೆಕ್ಟ್ಯಾಂಗಲ್ ಆಗುತ್ತೆ, ಇದು ರೆಕ್ಟ್ಯಾಂಗಲ್ ಆಗುತ್ತೆ, ಸ್ಕ್ವೇರ್ ಆಗಲ್ಲ. ಸ್ಕ್ವೇರ್ ಅಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್. ಓಕೆ, ಇದನ್ನು ಕೌಂಟ್ ಮಾಡಿಬಿಟ್ಟು ಇಲ್ಲಿ 12 ಅಂತ ಹಾಕ್ರೆ ತಪ್ಪು. ಸೊ 11 ಇಸ್ ದ ರೈಟ್ ಆನ್ಸರ್. ಅದು ರೆಕ್ಟ್ಯಾಂಗಲ್, ಸ್ಕ್ವೇರ್ ಅಲ್ಲ, ಚೌಕ ನಮಗೆ ಬೇಕಾಗಿರೋದು. ಓಕೆ, ಫೈನ್ ಸರ್. ನೆಕ್ಸ್ಟ್ ನೋಡಿ, ಈ ತರದ್ದು ಅವ್ನು ಕೊಡ್ತಾನೆ, ಒಂದೊಂದು ಬರುತ್ತೆ. ಇದು ಇಂಗ್ಲಿಷಲ್ಲಿ ಕೊಡಬೇಕಾಗಿತ್ತು, ಅವ್ನು ರೀಸನಿಂಗ್ ಅಲ್ಲೇ ಕೇಳ್ತಾ ಇದ್ದಾನೆ. ಏನು ಇಲ್ಲಿ ವರ್ಡ್ ಪೇರ್ ದಟ್ ಬೆಸ್ಟ್ ರೆಪ್ರೆಸೆಂಟ್ಸ್ ದ ಸಿಮಿಲರ್ ರಿಲೇಶನ್ಶಿಪ್. ಓಕೆ, ಒಂದು ಎಕ್ಸ್ಪ್ರೆಸ್ ಇನ್ ದ ಪೇರ್ ಆಫ್ ದ ವರ್ಡ್ ಗಿವನ್ ಬಿಲೋ ದ ವರ್ಡ್ ಮಸ್ಟ್ ಬಿ ಕನ್ಸಿಡರ್ ಮೀನಿಂಗ್ಫುಲ್ ಇಂಗ್ಲಿಷ್ ವರ್ಡ್ಸ್. ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಇಲ್ಲಿ ಯಾವುದೇ ಒಂದು ಲೆಟರ್ಸ್ ಇದೆಯಲ್ಲ, ಇದು ಜಸ್ಟ್ ಲೆಟರ್ ಅಲ್ಲ, ವರ್ಡ್ ಪದ. ಅಂದ್ರೆ ಇಲ್ಲಿ ಕಂಟಿನ್ಯೂ ಅನ್ನೋದು ಇಂಟ್ರಪ್ಟ್ ಅಂತ ಕೊಟ್ಟಿದ್ದಾನೆ. ಇದು ಒಂದು ಕ್ವಶನ್. ಇದೇ ತರ ಕಾನ್ಸೆಪ್ಟ್ ಕೆಳಗಿನ ಆಪ್ಷನ್ ಅಲ್ಲಿ ಯಾವುದು ಕರೆಕ್ಟ್ ಇದೆ ಅಂತಕ್ಕಂಥದ್ದು ಹೇಳಬೇಕು. ಕಂಟಿನ್ಯೂ ಅಂದ್ರೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರೋದು. ಇಂಟ್ರಪ್ಟ್ ಅಂದ್ರೆ ತಡೆ ಹಿಡಿಯೋದು ಅಲ್ವಾ ಸರ್? ಹಂಗೆ ಮ್ಯಾಚ್ ಆಗೋದು ಯಾವುದು? ಇದು ಉಲ್ಟಾ, ಆಪೋಸಿಟ್ ಇದೆ. ಕನೆಕ್ಟ್, ಜಾಯಿನ್, ಇದು ಸೇಮ್ ಇದೆ. ಕನೆಕ್ಟ್ ಅಂದ್ರೆ ಒಂದೇ, ಜಾಯಿನ್ ಮಾಡೋದು ಅಂದ್ರೆ ಸೇಮ್ ಮೀನಿಂಗ್ ಕೊಡುತ್ತೆ. ಆಪೋಸಿಟ್ ಮೀನಿಂಗ್ ಕೊಡಬೇಕು. ಸೇಫ್, ಸೆಕ್ಯೂರ್, ಸೇಫ್ ಆಗಿರು, ಸೆಕ್ಯೂರ್ ಆಗಿರು, ಎರಡು ಸೇಮ್ ಮೀನಿಂಗ್ ಕೊಡುತ್ತೆ. ಕೌ, ಬಫೆಲೋ ಎರಡು ಒಂದಕ್ಕೆ ಸೇರಿರೋದು, ಒಂದೇ ಜಾತಿಗಳು ಅಲ್ವಾ, ಕೌ ಬಫೆಲೋ. ಸೊ ಒಂದೇ ತಳಿಗೆ, ಒಂದೇ ಒಂದು ಇದಕ್ಕೆ ಸೇರಿರೋದು. ಹಾಗಾಗಿ ಅದು ಕೂಡ ಅಲ್ಲ. ಅಟಿಕ್, ಕಾಮನ್. ಅಟಿಕ್ ಅಂತಕ್ಕಂದ್ರೆ ಏನು ಅಂದ್ರೆ ಒಂದು ಸಪರೇಟ್ ಆಗಿರೋದು, ಒಂದು ಸಪರೇಟ್ ಗೂಡು ಅಥವಾ ಸಪರೇಟ್ ಒಂದು ಕೊಠಡಿ ಅನ್ನೋ ರೀತಿ. ಕಾಮನ್ ಅಂದ್ರೆ ಅದರ ಸಪರೇಟ್ ಇಲ್ಲ, ಎಲ್ಲ ಓಪನ್ ಅಂತ ಅರ್ಥ. ಅಟಿಕ್ ಸ್ಪೇಸ್ ಅಂದ್ರೆ ಒಂದು ಸಪರೇಟ್ ಕೊಠಡಿ, ಒಂದು ಸಪರೇಟ್ ರೂಫ್ ಒಳಗೆ ಇರತಕ್ಕಂಥದ್ದು. ಕಾಮನ್ ಅಂದ್ರೆ ಓಪನ್ ಆಗಿರೋದು, ಎಲ್ಲಾ ಕಡೆ ಓಪನ್, ಕಾಮನ್ ಪ್ಲೇಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಪೋಸಿಟ್ ವರ್ಡ್. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಈ ಒಂದು ಮೀನಿಂಗ್ ಕೊಡ್ತಾ ಇರೋದು 4ನೇ ಆಪ್ಷನ್. ನೋಡಿ, ಇದು ಇಂಗ್ಲಿಷ್ ವರ್ಡ್ಸ್ ನ ಒಂದು ಕೊಟ್ಟಿರೋದು. ಓಕೆ, ಫೈನ್ ಸರ್. ನೆಕ್ಸ್ಟ್, ಕೊಟ್ಟಿರುವ ಸರಣಿಯ ಖಾಲಿ ಜಾಗದಲ್ಲಿ ಅನುಕ್ರಮವಾಗಿ ಇರಿಸಿದಾಗ ಸರಣಿಯನ್ನು ಪೂರ್ಣಗೊಳಿಸಿ ಅಕ್ಷರ ಸಾಮಗ್ರಿಯನ್ನು ಆಯ್ಕೆ ಮಾಡಿ. ನೋಡಿ, ಇದು ಪ್ರೀವಿಯಸ್ ವಿಡಿಯೋಸ್ಗಳನ್ನು ಮಾಡಿದ್ವಿ ರೀಸನಿಂಗ್ ವಿಡಿಯೋಲಿ, ಬಟ್ ಅದು ಬೇರೆ ಪ್ಯಾಟ್ರನ್, ಇದು ಬೇರೆ ಪ್ಯಾಟ್ರನ್. ಹೆಂಗ್ ಸರ್ ಗೊತ್ತಾಯ್ತು ಬೇರೆ ಪ್ಯಾಟ್ರನ್? ನೋಡ್ಬೇಕಿಲ್ಲಿ ಫಸ್ಟ್. ಅಲ್ಲಿ ನೋಡಿ, KJ ಇದೆ, HI ಇದೆ, KIJM ಇದೆ. ಸೊ ಇದೇ ರಿಪೀಟ್ ಆಗ್ಬೇಕು ಅಲ್ವಾ ಪದಗಳು? ಆದ್ರೆ ಇಲ್ಲಿ ಆಪ್ಷನ್ ನೋಡಿ, G ಅನ್ನೋದೇ, ಎಲ್ಲ ಆಪ್ಷನ್ G ಇದೆ, R ಇದೆ, ಅಂದ್ರೆ ಬೇರೆ ಬೇರೆ ಲೆಟರ್ಸ್ ಕೂಡ ಇದೆ. ಇಲ್ಲಿ J ಇದೆ, O ಇದೆ. ಓಕೆ, ಇಲ್ಲಿ ಎಲ್ಲೂ O ರಿಪೀಟ್ ಆಗಿಲ್ಲ. ಅಂದ್ರೆ ನಾವು ಇದುವರೆಗೆ ಇದೇ ತರ ಕ್ವಶನ್ ನಾವು ಪ್ರೀವಿಯಸ್ 2 ರೀಸನಿಂಗ್ ವಿಡಿಯೋದಲ್ಲಿ ಏನ್ ಮಾಡಿದೀವಿ, ಆ ಪ್ಯಾಟ್ರನ್ ಅಲ್ಲ ಅಂತ ಗೊತ್ತಾಗ್ಬೇಕು. ನೀವು ಆಪ್ಷನ್ ಅಲ್ಲಿ ನೋಡಿದಾಗ ಒಂದು 3 ಲೆಟರ್, ಈಗ ನೋಡಿ ಫಾರ್ ಎಕ್ಸಾಂಪಲ್ ABCD ಅಂತಿದೆ, ಆ ಒಂದು ಡ್ಯಾಶ್ ಅಲ್ಲಿ ಇದೇ ರಿಪೀಟ್ ಆಗಿರುತ್ತೆ. A ಬರುತ್ತೆ, B ಬರುತ್ತೆ, ಅಥವಾ B ಬರುತ್ತೆ, C ಬರುತ್ತೆ, C ಆದ್ಮೇಲೆ D ಬರುತ್ತೆ, ಪುನಃ A ಬರುತ್ತೆ, ಸೇಮ್ ಲೆಟರ್ಸ್. ಬಟ್ ಹಂಗಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ G ಅನ್ನೋ ಹೊಸ ಲೆಟರ್ ಇದೆ ಆಪ್ಷನ್ ಅಲ್ಲಿ, ಪ್ರತಿ ಒಂದು O ಅನ್ನೋದು ಹೊಸ ಲೆಟರ್ ಇದೆ ಇಲ್ಲಿ ಈ ಒಂದು ಸೀರೀಸ್ ಅಲ್ಲಿ. ಅಂದ್ರೆ ಇದು ಆ ತರ ಆಪ್ಷನ್ ಅಲ್ಲ. ಇದು ಫಸ್ಟ್ ಏನ್ ಮಾಡ್ಬೇಕಂತಂದಾಗ ನೋಡಿ, ಇದನ್ನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಿಮಗೆ ಈ ತರ ಪ್ಯಾಟರ್ನ್ ಅಲ್ಲಿ ಬೇರೆ ಬೇರೆ ಬರುತ್ತೆ. ಏನ್ ಬೇರೆ ಬೇರೆ? ಒಂದು ಇವತ್ತು ತಗೊಂಡಿರೋ ಕ್ವಶನ್ ಒಂದು ಪ್ಯಾಟರ್ನ್, ಅದನ್ನ ಹೇಳ್ತೀನಿ ಹೆಂಗೆ ಅಂತ. ಇನ್ನೊಂದು ಪ್ಯಾಟರ್ನ್ ನಿಮ್ಗೆ ಹೇಳಿದೆ, ABC ರಿಪೀಟ್ ಆಗುತ್ತೆ, ಅಥವಾ BB ಡಬಲ್ ಅದೇ ರಿಪೀಟ್ ಆಗುತ್ತೆ. ಅದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದೀವಿ, ಆ ಒಂದು ಪ್ಯಾಟರ್ನ್. ಅದು ಬಿಟ್ರೆ ನೆಕ್ಸ್ಟ್ ಆಲ್ಟರ್ನೇಟಿವ್, A ಹಿಂದ್ಗಡೆ B ಹಿಂದ್ಗಡೆ Y, ಅಂದ್ರೆ ಹಿಂದ್ಗಡೆಯಿಂದ ಬರೋದು, ಒಂದು ಮುಂದ್ಗಡೆಯಿಂದ ಹೋದ, ಆ ರೀತಿ ಪ್ಯಾಟರ್ನ್ ಬರುತ್ತೆ. ಇನ್ನೊಂದು ಹೆಂಗ್ ಬರುತ್ತೆ ಅಂದ್ರೆ, A ಆದ್ಮೇಲೆ 1 ಬಿಟ್ಟು C ಬರುತ್ತೆ, 2 ಬಿಟ್ಟು C ಆದ್ಮೇಲೆ EDE, ಮತ್ತೆ 2 ಬಿಟ್ಟು ಅಕ್ಷರ F ಬರೋದು. ಈ ತರ ಎರಡೆರಡು ಜಂಪ್ ಆಗಿ ಬರ್ಬೋದು, ಒಂದೊಂದು ಜಂಪ್ ಆಗಿ ಬರ್ಬೋದು, ಅಥವಾ ಒಟ್ಟಿಗೆ ಎರಡೆರಡು ಗ್ಯಾಪ್ ಇಟ್ಕೊಂಡೇ ಬರ್ಬೋದು, ಎರಡೆರಡು ಅಕ್ಷರ ಗ್ಯಾಪ್ ಇಟ್ಕೊಂಡೇ ಬರ್ಬೋದು. ಈ ತರ ಒಂದ್ 4-5 ಪ್ಯಾಟರ್ನ್ ನಿಮ್ಗೆ ಕೊಟ್ಟಿದ್ದೀನಿ ಇಲ್ಲಿ. ಇದು ನಿಮಗೆ ರೆಫರೆನ್ಸ್, ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಇಲ್ಲಿ ಏನಿದೆ ಅಂತ ಹೇಳ್ತೀನಿ ಬನ್ನಿ. ಇಲ್ಲಿ ಈ ತರ ಇದ್ದಾಗ ನೀವೇನ್ ಮಾಡ್ಬೇಕು ಅಂದ್ರೆ, ಈ ಟೋಟಲ್ ಎಷ್ಟಿದೆ ಇನ್ಕ್ಲೂಡಿಂಗ್ ಡ್ಯಾಶ್, 1 2 3 4 5 6 7 8 9 10 11 12 13 14 15 16 ಲೆಟರ್ ಇದೆ. ಈ ತರ ಇದ್ದಾಗ 16 ಲೆಟರ್ನ ನೀವು 4 ಮಾಡಬಹುದಲ್ಲ, 4 × 4 16, ಅಂದ್ರೆ 4 ಗ್ರೂಪ್ ಮಾಡಬಹುದು, ಅಥವಾ 3 ಮಾಡಬಹುದು, 2 ಮಾಡಬಹುದು. ಈ ತರ ಇರುತ್ತೆ. ಅಥವಾ ನೀವೇನ್ ಮಾಡಬಹುದು, ಈ ಕೆಳಗಡೆ ಇರೋ ಆಪ್ಷನ್ಸ್ ಗಳನ್ನ ಇಲ್ಲಿ ಹಾಕೊಂತ ಹೋಗ್ಬೋದು. ಹಾಕೊಂಡು ಯಾವ ಆಪ್ಷನ್ ಕರೆಕ್ಟ್ ಆಗಿ ಫಾಲೋ ಮಾಡುತ್ತೆ ಹಂಗ್ ಬೇಕಾದ್ರೆ ಚೆಕ್, ಬಟ್ ಇಟ್ ವಿಲ್ ಟೇಕ್ ಮೋರ್ ಟೈಮ್ ತಗೊಂಡ್ಬಿಡುತ್ತೆ. ಅದನ್ನು ಮಾಡಬಹುದು ನಿಮ್ಗೆ ಎಕ್ಸಾಮ್ ಟೈಮ್, ಅಥವಾ ಈ ಕ್ವಶನ್ ಬಿಟ್ಬಿಡ್ಬೋದು ಎಕ್ಸಾಮ್ ಅಲ್ಲಿ.
ಓಕೆ, ಈ ತರ ನಿಮಗೆ ಪ್ಯಾಟರ್ನ್ ಫುಲ್ ಡಿಫಿಕಲ್ಟಿ ಅನ್ಸ್ದಾಗ, ಬಟ್ ನಾವೇ ಸಾಲ್ವ್ ಮಾಡಬೇಕು, ಸಾಲ್ವ್ ಮಾಡ್ತಾ ಇದೀವಿ. ಇದನ್ನ 4 ಮಾಡಿದಾಗ ಡ್ಯಾಶ್ ಎಚ್, ಇನ್ನೊಂದು ಏನಾಗುತ್ತೆ ಐ ಜೆ ಕೆ ಐ, ನೆಕ್ಸ್ಟ್ ಡ್ಯಾಶ್ ಜೆ ಎಂ ಡ್ಯಾಶ್, ಇನ್ನೊಂದು ಇ ಜೆ ಡ್ಯಾಶ್ ಕೆ. 4 ಬರ್ಕೊಂಡೆ, ಫಸ್ಟ್ 4 ನೆಕ್ಸ್ಟ್ 4 ಹಿಂಗ್ ಬರ್ಕೊಂಡೆ. ಇಲ್ಲಿ ನೋಡಿ ಕೆ ಆದ್ಮೇಲೆ ಐ ಇದೆ, ಐ ಆದ್ಮೇಲೆ ಗೊತ್ತಿಲ್ಲ ಏನು, ಅದಾದ್ಮೇಲೆ ಇ ಇದೆ. ಓಕೆ, ಕೆ ಆದ್ಮೇಲೆ ಏನಿದೆ, ಒಂದು ಬಿಟ್ಟು ಐ ಇದೆ. ಓಕೆ, ಐ ಆದ್ಮೇಲೆ ಏನ್ ಗೊತ್ತಿಲ್ಲ, ಬಟ್ ಇ ಇದೆ. ಇ ಅಂದ್ರೆ ಈ ಒಂದು ಆಪ್ಷನ್ ನೋಡಿದಾಗ ಒಂದು ಬಿಟ್ಟು ಹಿಂದ್ಗಡೆ ಅಂದ್ರೆ ಇಲ್ಲಿ ಜಿ ಇರಬೇಕಾಗಿತ್ತು. ನೋಡಿ ಜಿ ಇದ್ರೆ ಐ ಆದ್ಮೇಲೆ ಒಂದು ಬಿಟ್ಟು ಜಿ, ಜಿ ಆದ್ಮೇಲೆ ಒಂದು ಬಿಟ್ಟು ಇ, ಅಂದ್ರೆ ಇಲ್ಲಿ ಜಿ ಬರ್ಬೋದು. ಅರ್ಥ ಆಗ್ತಿದೆಯಲ್ಲ, ಅಂದ್ರೆ ಇಲ್ಲಿ ಜಿ ಬರ್ಬೋದು ಅಂತ ಹೇಳ್ಬೋದು ನಾವು. ಫೈನ್ ಸರ್. ಬಟ್ ಇದು ಮೊದಲನೇ ಡ್ಯಾಶು, ಇದು 2ನೇ ಡ್ಯಾಶು, ಇದು 3ನೇ ಡ್ಯಾಶು, ಇದು 4ನೇ ಡ್ಯಾಶು. ಅಂದ್ರೆ 2ನೇ ಡ್ಯಾಶ್ ಜಿ ಬರಬೇಕು. 2ನೇ ಡ್ಯಾಶ್ ಜಿ ಎಲ್ಲಿದೆ, ಇಲ್ಲಿ ನೋಡಿ ಇಲ್ಲಿದೆ. ದಿಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೀವು ಎಲ್ಲಾ ಆಪ್ಷನ್ ಹಾಕೋತಾ ಹೋದ್ರೆ ಗೊತ್ತಾಗಲ್ಲ, ಟೈಮ್ ತಗೊಳುತ್ತೆ. ನೋಡಿ ಈ ತರ ಮಾಡಿದ್ರೆ ಟೈಮ್ ಆಗುತ್ತೆ. ಈಗ ಮೊದಲನೇ ಆಪ್ಷನ್ ಐ ಬರಬೇಕು, ಅಂದ್ರೆ ಇದು ಐ ಆದ್ರೆ ಏನಾಗುತ್ತೆ ಅಂತ ನೋಡೋದು. ಈಗ ಇದು ಐ, ಇದು ಜಿ. ಓಕೆ, ಈ ತರ ಸಿಕ್ತಾ ಒಂದ್ಸಲ ನೀವು ಹಾಕ್ ನೋಡಿ. ಮತ್ತೆ ಇದೇನ್ ನೆಕ್ಸ್ಟ್ ಏನೋ ಜೆ, ಇದು ಜೆ ಬರುತ್ತೆ ಅಂತ ಆಯ್ತು. ಇಲ್ಲಿ ಓ, ಲಾಸ್ಟ್ ಓ ಬರುತ್ತೆ. ಹಿಂಗ ಹಾಕಿ ನೋಡಿದಾಗ ಈಗ ನೋಡಿ, ಇಲ್ಲಿ ನೋಡಿ ಇದು 2ನೇದು ನೋಡಿ ಎಲ್ಲ ಸೇಮ್ ಇದೆ. ಓಕೆ, ಇಲ್ಲಿ ಐ ಆದ್ಮೇಲೆ ನೋಡಿ ಎಲ್ಲ +1 ಆಗಿದೆ. ಕೆ ಆದ್ಮೇಲೆ ಎಂ +1 ಬಿಟ್ಟು ಎಂ ಬರುತ್ತೆ, +1 ಬಿಟ್ಟು ಓ ಬರುತ್ತೆ ಅಲ್ವಾ. ನೆಕ್ಸ್ಟ್ ಇಲ್ಲಿ ಎಚ್ ಐ ಜೆ ಕೆ, ಎಚ್ ಆದ್ಮೇಲೆ ಐ ಕಂಟಿನ್ಯೂಸ್, ಆಮೇಲೆ ಜೆ, ಆಮೇಲೆ ಕೆ. ಅಂದ್ರೆ ಇಲ್ಲಿ ಯಾವ ಫಾರ್ಮೆಟ್ ಫಾಲೋ ಆಗ್ತಾನೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಈ 4 ಒಂದು ಗ್ರೂಪ್ ಅಂತ ತಗೊಂಡು, ನೆಕ್ಸ್ಟ್ 4 ಒಂದು ಗ್ರೂಪ್ ಅಂತ ತಗೊಂಡು, ನೆಕ್ಸ್ಟ್ 4 ಒಂದು ಗ್ರೂಪ್, ಇನ್ಯಾಕೆ ಒಂದು ಗ್ರೂಪ್ ಅಂತ ತಗೊಂಡಾಗ ಮೊದಲನೇ ಲೆಟರ್ ನೋಡಿ ಕೆ ಮತ್ತೆ ಐ ಅಲ್ವಾ. ಕೆ ಮತ್ತೆ ಐ -2 ಆಗಿದೆ, ಅಂದ್ರೆ ಹಿಂದೆ ಹೋಗಿದೆ. ಈ ಮೊದಲನೇ ಗ್ರೂಪ್ ನ ಫಸ್ಟ್ ಲೆಟರ್, ನೆಕ್ಸ್ಟ್ ಗ್ರೂಪ್ ನ ಫಸ್ಟ್ ಲೆಟರ್ -2 ಆಗಿದೆ, ಹಿಂದೆ ಹೋಗಿದೆ. ಇಲ್ಲಿ ನೋಡ್ಕೋಬಹುದು ಬೇಕಾದ್ರೆ, ಇಲ್ಲೂ ಕೊಟ್ಟಿದ್ದೀನಿ. ನೆಕ್ಸ್ಟ್ ಜಿ -2 ಆಗಿ ಜೆ ಆಗಿದೆ. ಹಂಗೆ ಈ 2ನೇದು ನೋಡಿ, 2ನೇ ಆಪ್ಷನ್ ಪ್ರತಿ ಗ್ರೂಪ್ ಅಲ್ಲೂ ಸೇಮ್ ಇದೆ. 3ನೇದು ನೋಡಿ, 3ನೇದು ಐ ಆದ್ಮೇಲೆ ಇಲ್ಲೂ 2ನೇ ಗ್ರೂಪ್ ನಾವೇನ್ ಮಾಡಿದ್ವಿ ಅಲ್ಲಿ 3ನೇ ಲೆಟರ್ +2 ಆಗಿದೆ. ನೆಕ್ಸ್ಟ್ ಗ್ರೂಪ್ ನ 3ನೇ ಲೆಟರ್ +2 ಆಗಿ ಬರುತ್ತೆ. ನೆಕ್ಸ್ಟ್ ಗ್ರೂಪ್ ನ 3ನೇ ಲೆಟರ್ ನೋಡಿ, ಇಲ್ಲಿ ನೀವು ನೋಡ್ಬೋದು ಎಂ ಆದ್ಮೇಲೆ +2 ಹಾಕಿದ್ರೆ ಓ ಬರುತ್ತೆ, ಎಂ ಎನ್ ಓ ಅಲ್ವಾ, ಓ ಬರುತ್ತೆ. ಸೊ ಹೀಗೆ ನೆಕ್ಸ್ಟ್ ಲಾಸ್ಟ್ ಲೆಟರ್, ಪ್ರತಿ ಗ್ರೂಪ್ ನ ಲಾಸ್ಟ್ ಲೆಟರ್ ಇಲ್ಲಿ ಹೆಚ್ಚಿದೆ, ಎಚ್ಗೂ ನೆಕ್ಸ್ಟ್ ಐಗೂ +1 ಆಗುತ್ತೆ, +1 ನೋಡಿ ಈ ರೀತಿ ಫಾರ್ಮ್ಯಾಟ್. ಅಂದ್ರೆ ನಾನು ನಿಮ್ಗೆ ಏನ್ ಹೇಳಿದೆ ಅಂದ್ರೆ +1 ಇಲ್ಲಿ ಪ್ಯಾಟರ್ನ್ ಇನ್ವಾಲ್ವಿಂಗ್ ಬ್ಲಾಕ್ಸ್ ಅಂಡ್ ಪೊಸಿಷನ್ ಸ್ಪೆಸಿಫಿಕ್ ರೂಲ್ಸ್. ಅಂದ್ರೆ ಇಲ್ಲಿ ಒಂದು ಬ್ಲಾಕ್ಗೂ ಒಂದೊಂದು ನೀವು 4 ಈ ತರ ಇದ್ದಾಗ ಬೇರೆ ಬೇರೆ ಗ್ರೂಪ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ನೋಡಿ ಇದು ಡಿಫಿಕಲ್ಟಿ ಕ್ವಶನ್ ಇದು. ಓಕೆ, ಸೊ ಅಂದ್ರೆ ಈ ತರ ನೀವು ತುಂಬಾ ಕ್ವಶನ್ ಸಾಲ್ವ್ ಮಾಡಿ. ಈಗ ಇದನ್ನ ನಾವು ಪ್ರೀವಿಯಸ್ ವಿಡಿಯೋ ನೋಡಿ, ಸೇಮ್ ಪ್ಯಾಟರ್ನ್ ಇದೆ, ಬಟ್ ಅಕ್ಷರಗಳು ನಾನು ನಿಮ್ಗೆ ಹೇಳಿದ ಸ್ಟಾರ್ಟಿಂಗ್ ABCD ಆ ತರ ಇರುತ್ತೆ, ಅಥವಾ IJKL ಅಂತ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ ಸೇಮ್. ಅದು ನಿಮ್ಗೆ ಆಪ್ಷನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡಬೇಕು. ಕ್ವಶನ್ ಆಪ್ಷನ್ ಎರಡು ನೀವು ಮ್ಯಾಕ್ರೋ ವ್ಯೂ ಅನ್ನು ಅನಲೈಸ್ ಮಾಡಬೇಕು. ಇಲ್ಲಿ ಆಪ್ಷನ್ ನೋಡಿದಾಗ ಬೇರೆ ಬೇರೆ ಲೆಟರ್ ಇದೆ ಅಂತ ಗೊತ್ತಾದಾಗ ಎಲ್ಲ ಆಪ್ಷನ್ಗಳಲ್ಲೂ ಆಗ ಇದು ಆ ಫಾರ್ಮೆಟ್ ಇಲ್ಲ, ಇದು ಬೇರೆ ಫಾರ್ಮೆಟ್, ಯಾವ ಫಾರ್ಮೆಟ್ ಇಲ್ಲಿ ಕೊಟ್ಟಿರೋ ಯಾವ್ದಾದ್ರು ಒಂದು ಫಾರ್ಮೆಟ್ ಫಾಲೋ ಮಾಡ್ತಾ ಇರುತ್ತೆ ಅಂತ ಇದನ್ನ ಚೆಕ್ ಮಾಡಬೇಕು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ ಎಲ್ಲ ಡಿಫಿಕಲ್ಟೀಸ್ನು ಫಾಲೋ ಮಾಡೋಣ, ಈಸಿದು ಮಾಡೋಣ, ಸ್ವಲ್ಪ ಟ್ರಿಕ್ಕಿ ಇರೋದು ಮಾಡೋಣ, ಎಲ್ಲ ತರ ಮಾಡಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಚೆಕ್ಔಟ್ ಮಾಡಿ ಪ್ಲೇಲಿಸ್ಟ್ ಲಿಂಕ್, ಪ್ರೀವಿಯಸ್ ವಿಡಿಯೋಸ್ಗಳನ್ನ ನೋಡಿ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ಪುನೀತ್ ಫೋರಂ ಅಂತ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.